ईश्वरम् शिष्य प्रशिष्य रूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकम् शान्तेकशरदं देवं चित्तारूढमहं भजे चित्तारूढमहं भजे जगदादि जगद्गुरु सिद्धारूढमः स्वामिಗಳ आरूढ़ ज्योति शिवपुत्र महास्वामिಗಳ श्रोत्रिय ब्रह्मनिष्ठ ब्रह्मलीन सद्गुरु बसवानंदರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ತಪಡ್ಯನ್ ಇವರನ್ನು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಶ್ರಾವಣ ಮಾಸದ ಅಂಗವಾಗಿ ಹಮ್ಮಿಕೊಂಡ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥಕ್ಕೆ ಕಾರಣೀಭೂತ ಚಾರಿತ್ರ್ಯವುಳ್ಳಂತ ಮಹಾತ್ಮರಾದ ಯೋಗಿಗಳಾದ ನಿಜಗುಣ ಯೋಗಿಗಳ ಪಾದ ಪಂಕುರಕ್ಕೆ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಗ್ರಂಥದಲ್ಲಿ ಪ್ರವೇಶವಾಗೋಣ. ನಿನ್ನೆಯ ದಿನ ಒಂದು ಘಟ್ಟದಲ್ಲಿ ನಿಜಗುಣ ಯೋಗಿಗಳು ಅವರ ಜೊತೆಯಲ್ಲಿ ಮಹಾಂತಪ್ಪ ಷಡಕ್ಷರಿ ಸಣ್ಣದಾದ ಚಕ್ಕವಾದಂತ ಪರಿವಾರದ ಜೊತೆಗೂಡಿ ಮಹಾದೇಶ್ವರ ಬೆಟ್ಟಕ್ಕೆ ಶಿವರಾತ್ರಿ ಪ್ರಯುಕ್ತ ಪ್ರಯಾಣವನ್ನು ಮಾಡಿ ಯಾವ ಮಹಾದೇವನ ಬೆಟ್ಟದ ಕಟ್ಟು ಗದ್ದಿಗೆಯ ವಿಚಿತ್ರವಾದ ಅನುಭವಗಳನ್ನ ಪಡೆದುಕೊಂಡು ದಾರಿಯ ಮಧ್ಯದಲ್ಲಿ ಅನಂತ ಸಾಮಂತರಾಜರು ಆ ನಿಜಗುಣ ಶಿವಯೋಗಿಗಳಿಗೆ ರಾಜ ಮರ್ಯಾದೆ, ರಾಜ ಆತಿಥ್ಯ, ಗೌರವ ಮುಂತಾದ ಹಲವು ರೀತಿಯ ಅನುಭವಗಳನ್ನು ಪಡೆದುಕೊಂಡು ನಿಜಗುಣರು ನಿನ್ನೆ ದಿನ ಮರಳಿ ಅವರ ಗುರುಗಳ ಗೂಡಿ ಗಾಳಿಪುರದ ಅರಮನೆಯ ಮುಂಭಾಗದಲ್ಲಿ ಒಂದು ನಿಂತಾಗ ರಾಜ ಪರಿವಾರದವರು ಅತ್ಯಂತ ಉತ್ಸಾಹದಿಂದ ಸಂಭ್ರಮದಿಂದ ಆ ರಾಜನನ್ನು ಬರಮಾಡಿ ಸಂಕ್ಷಿಪ್ತ ಸಿಂಹಾವಲೋಕನ. ಆಗ ನಿಜಗುಣರು ಬೆಟ್ಟದ ದರ್ಶನದಿಂದ ವಾಪಸ್ ಬರುವಾಗ ಆ ಕ್ಷೇತ್ರದಲ್ಲಿ ತಮಗೆ ಆದ ಅಲೌಕಿಕದ ಹಲವಾರು ಅನುಭವಗಳನ್ನ ಹೃದಯ ಹೊತ್ತುಕೊಂಡಿತ್ತು, ಮನಸ್ಸು ತುಂಬಿತ್ತು. ಅಂಥ ಸಂದರ್ಭದಲ್ಲಿ ಅರಮನೆಯಲ್ಲಿ ಅವರನ್ನು ಸ್ವಾಗತಿಸಲು ಅನೇಕ ಜನ ಅಲ್ಲಿ ಒಟ್ಟುಗೂಡಿದ್ದರು. ಅಂಥ ಅರಮನೆಯನ್ನ ಪ್ರವೇಶಿಸುವಾಗ ಅಂತ ಸುಂದರವಾದ ಸ್ವಾಗತ ಕೋರುವವರು ಅವರ ಪ್ರವಾಸದ ವಿಚಾರವನ್ನ
ಯೋಗಕ್ಷೇಮವನ್ನ ಕೇಳಲು ಕಾತುರರಾಗಿ ನಿಂತಿರುವಂತ ಆ ಜನಗಳನ್ನ ನೋಡುವಾಗ ಆ ಬೆಟ್ಟದಿಂದ ಬಂದಂತ ನಿರ್ಗುಣ ಯೋಗಿಗಳಿಗೆ ಗಾಳಿಪುರವನ್ನ ಬಿಟ್ಟು ಹೋಗುವಾಗ ಅರಮನೆಯನ್ನು ಬಿಟ್ಟು ಹೋಗಿದ್ದ ವಾಪಸ್ ಮರಳಿ ಬರುವಾಗ ಮಲೆ ಮಹದೇಶ್ವರ ಬೆಟ್ಟವೇ ಅರಮನೆಯಾಗಿತ್ತು. ಈ ಅರಮನೆಯೇ ಕಾಡು ಆಗಿ ಕಾಣುತ್ತದೆ. ಇಂಥ ರೋಚಕವಾದ ಪರಿವರ್ತನೆ ನಿಜಗುಣದಲ್ಲಿ ಆಗಿತ್ತು. ಅವರಿಗೆ ಅರಮನೆ ಅಪರಿಚಿತವಾದಂತೆ ಕಾಣ್ತವ್ರು. ಏನು ಹೊಸ ಊರಿಗೆ ಬಂದಿನಿ ನಾನು ಅನ್ನುವಂಗೆ ಆಗಿತ್ತು. ಅವಾಗ ಮಹಂತಪ್ಪ ಹಿಂದೆ ಇದ್ನಲ್ಲ, ಮಹಂತಪ್ಪ ಹೇಳಿದ ನಿಜಗುಂಡು, ನೋಡು ಮಹಂತಪ್ಪ, ಯಾಕೋ ಇವೆಲ್ಲ ನನ್ನ ಅರಮನೆಗೆ ಬರಮಾಡಿಕೊಳ್ಳಲು ಸಿದ್ಧರಾಗ್ಯಾರ. ಆದ್ರೆ ಯಾವುದೋ ಒಂದು ಅದ್ಭುತವಾದ ಶಕ್ತಿ ನನ್ನನ್ನು ವಾಪಸ್ ತಳ್ಳಕತ್ತಾರ. ಅದು ವಾಪಸ್ ಅಂತ ಅದಂತದ ಬನ್ನಿ ಅಂತ ಇದಂತಂದಾಗ ಅವರ ಭಾವನೆಯನ್ನ ಬಹುಕಾಲ ಸಮೀಪದಲ್ಲಿದ್ದು ಅರ್ಥ ಮಾಡಿಕೊಂಡಂತ ಮಹಂತಪ್ಪಗೆ ಅನಿಸ್ತು, ಪ್ರವಾಸದಲ್ಲೇ ಇವರು ಅಂಥ ಒಂದು ಆತ್ಮಾನುಭವ ಅಮನಸ್ಕ ಸ್ಥಿತಿಯಲ್ಲಿ ಅವರು ಕೂಡುವುದನ್ನು ನೋಡಿದಾಗ ಇವರಿಗೆ ಏನೋ ಒಂದು ಅದ್ಭುತವಾದ ಬದಲಾವಣೆ ಆಗಬಹುದು ಅಂತ ಅನ್ಕೊಂಡಿದ್ದ. ಇವಾಗ ಆ ದೃಶ್ಯ ನೋಡಿ ತಲೆಕಲಿಸಿ, ಓಹೋ ನಿಜಂದ್ರು ಆಗಲೇ ಪರಿವರ್ತನೆ ಆಗ್ಯಾರ ಅಂತ ಅದು ಗೊತ್ತಿತ್ತು. ಆದರೂ ಕೂಡ ಅನಿಸ್ತು, ಒಳಗಡೆ ಒಂದು ಸಣ್ಣ ಭಾವ ಮಾಂತಪ್ಪ ಹೇಳ್ತಿತ್ತು, ಇದು ಎಲ್ಲರಿಗೂ ವೈರಾಗ್ಯ ಅನ್ನುವಂಥದ್ದು ಬರ್ತದ. ಆದರೆ ಎಲ್ಲರಲ್ಲಿ ಬರ್ತಕ್ಕಂಥ ವೈರಾಗ್ಯಗಳು ಕ್ಷಣಿಕ ವೈರಾಗ್ಯಗಳು ಬಹಳ ಇರ್ತಾವ. ಸ್ಮಶಾನ ವೈರಾಗ್ಯ ಅಂತ ಹೇಳ್ತೀವಿ, ಅವೆಲ್ಲ ಬಹಳ ವೈರಾಗ್ಯಗಳಾವ. ಆದರೆ ಅರಮನೆಯನ್ನ, ಅಂತಃಪುರದ ಸುಂದರವಾದ ಮಹಿಳೆಯನ್ನ, ವಯಸ್ಸಿನ ವಿರೂಪಾಕ್ಷ ಮಗನನ್ನ ಬಿಟ್ಟು ಬಂದಾಗ ಈ ಒಂದು ಅಲೌಕಿಕ ಮಾರ್ಗದಲ್ಲಿ ಹೋಗುವಾಗ ವೈರಾಗ್ಯ ಬರುವುದು ಸಹಜ, ತಾನೇ ಸರುತ್ತದ. ಯಾವಾಗ ಅರಮನೆಗೆ ಹೋದಾಗ ಆ ಮಂಗಳೆಯನ್ನ, ಮಗನನ್ನ, ಅರಮನೆಯನ್ನು ನೋಡಿದಾಗ ಮತ್ತೆ ಎಲ್ಲ ಸರಿ ಹೋಗ್ತದ ಅಂತ ಮಹಂತಪ್ಪ ಅನ್ಕೊಂಡಿದ್ದ. ಆದ್ರೆ ಮಹಂತಪ್ಪ ಅನ್ಕೊಂಡಂಗ ಆಗಿದ್ದ. ಆಗದ ಕಾರಣಕ್ಕಾಗಿ ಅವರೇ ಹೇಳಿದ್ರು, ಸ್ವಲ್ಪ ಗುರುಗಳೇ, ನಿಜಗುಣರೇ, ಸ್ವಲ್ಪ ಎಚ್ಚರವಾಗಿ ನೋಡಿ ಅಂದ್ರು. ಈಗ ಸುಮ್ಮನೆ ಉದಾಸೀನ ಭಾವದಿಂದ ನಿಂತೀವಿ ಅರಮನೆ ಮುಂದ, ಸ್ವಲ್ಪ ಎಚ್ಚರಾಗಿ ನೋಡ್ರಂದಾಗ ಅವ್ರು ಹೇಳ್ತಾರ, ನಿಜಗುಣ ಹೇಳ್ತಾರ, ನೀವು ಈಗ ಬೆಟ್ಟದಲ್ಲಿಲ್ಲ, ಅರಮನೆಯಲ್ಲಿದ್ದೀರಿ, ಅದಕ್ಕೆ ಎಚ್ಚರ ಆಗಿರಿ ಅಂತ ಮಹಂತಪ್ಪ ಹೇಳಿದಾಗ ನಿಜಗುಣ ಹೇಳ್ತಾರ, ಬಹಳ ಕೋಪ ಆಗ್ತದ. ಏನಂದ್ರೆ, ನನ್ನನ್ನ ಎಚ್ಚರಗೊಳ್ಳು ಅಂತ ನೀ ಹೇಳ್ತದಲ್ಲ, ಎಚ್ಚರ ಅಂದ್ರೆ ಯಾವುದು ಅಂದ್ರು. ಈಗ ನಾನು ಎಚ್ಚರವಾಗಿದ್ದೇನೋ ಅಥವಾ ಎಚ್ಚರ ತಪ್ಪಿದ್ದೇನೋ, ಅಥವಾ ನೀವು ಎಚ್ಚರದಿದ್ದರೋ ನಾನು ಎಚ್ಚರ ತಪ್ಪಿದ್ದೇನೋ ಅನ್ನುವುದನ್ನ ನೀವು ವಿಚಾರ ಮಾಡಿದ್ದೀರಿ ಅಂತ ಕೇಳಿದ್ರು. ಯಾವುದು ಎಚ್ಚರ? ಮನುಷ್ಯ ಪ್ರಪಂಚದಿಂದ ಪಾರಮಾರ್ಥದ ಕಡೆಗೆ ಹೋಗೋದು ಎಚ್ಚರ. ಆ ಕಡೆ ಹೋದವರನ್ನು ನೀವು ಎಚ್ಚರ ಆಗುವಂತ ಹೇಳ್ತಿದ್ದಲ್ಲ ಮಾತಪ್ಪ, ಇದು ಯಾವ ಮಾತು ಅಂತ ಸ್ವಲ್ಪ ಕೋಪದಿಂದ ಹೇಳಿದಂಗ ಆದಾಗ ಅವಾಗ ಹೇಳಿದ್ರು, ಈಗ ನಾನು ಎಚ್ಚರದಿಂದ ಎದ್ದು ದಕ್ಷಿಣೆಯ ಅರಮನೆಯಲ್ಲಿ ಮರಗಲಿಕ್ಕೆ ಬಂದವನಲ್ಲ ಅಂತ. ಎಚ್ಚರೇನ ಈ ಬೆಚ್ಚನೆಯ ಮನೆಯ ಗಾದಿ ಅರಮನೆ ಇದು ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ 4 ಹೆಜ್ಜೆ ಮೌನವಾಗಿ ಮುಂದಕ್ಕೆ ಹೋದ್ರು. ಹೋಗಿ ಈಗ ನಾವು ಎಲ್ಲಿ ಅಂತಃಪುರದ ಒಳಗಡೆ ಹೋಗ್ತಾ ಇದ್ದೀವಿ, ಅಂಥ ಸಂದರ್ಭದಲ್ಲಿ ಮಹಾರಾಣಿಯಾದವಳು ಮಂಗಳೇ ಆರತಿ ತಟ್ಟೆಯನ್ನ ಹಿಡಿದು ಸ್ವಾಗತಕ್ಕಾಗಿ ಕಾಯುತ್ತಿದ್ರು.
ಅದಕ್ಕೆ ತಕ್ಕಂತೆ ನೀವು ಮಂಗಲಿಗೆ ಉತ್ಸಾಹವನ್ನು ತೋರಿರಿ ಅಂತ ಮಹಾಂತಪ್ಪ ನಿಜಗುಂದಿಗೆ ಹೇಳ್ದ. ಅವನ ಮನಸ್ಸಿಗೆ ಧಕ್ಕೆ ಆಗುವ ಮಾಡೋದು ಬೇಡ. ಅವಾಗ ನಿಜಗುಂದಿ ಹೇಳಿದ್ರು, ನಿಜವಾದ ಮಾತು ಮಹಾಂತಪ್ಪ, ಆದರೆ ನೀನು ಹೇಳ್ತಿರುವುದು ಸರಿ. ನಿನ್ನೆ ಹೇಳಿ ನಾನು ಬಹಳಷ್ಟು ಕಷ್ಟವನ್ನ ಪಟ್ಟು ಈ ಪರಿಸರಕ್ಕೆ ತಂದು ಸೇರಿಸಲು ಪ್ರಯತ್ನ ಸಾಧನೆ ಬಹಳಷ್ಟಾದದ್ದು. ಆದರೆ ಇನ್ಯಾವುದು ಸೆಳೆತಕ್ಕೆ ಅದು ಸಿಕ್ಕಿ ಆ ಮಹಾಪುರ ನನ್ನನ್ನ ಕೊಚ್ಚಿಕೊಂಡು ಹೋಗುವಂತೆ ಮಾಡುತ್ತಿದೆ ಮಹಾಂತ ಅಂತ ನಿಜಗೊಂಡ್ರು. ಮಹಾಂತಕ್ಕೆ ಎಚ್ಚರ ಮಾಡಿದ್ರು ಜ್ಞಾನಿಗಳ ಜಗದಾಗೆ. ಆವಾಗ ಈ ವೇಳೆಗೆ ಅಂತಃಪುರದ ಸೇವಕಿಯರು ಬಂದು ಒಬ್ಬೊಬ್ಬರಾಗಿ ನಿಜಗುಣರಿಗೆ ನಮಸ್ಕಾರವನ್ನ ಮಾಡಿ ಮುಂದೆ ಮುಂದೆ ಹೋಗ್ತಾ ಇದ್ರು. ಅಂತಃಪುರದ ಬಾಗಿಲಲ್ಲಿ ಮಹಾರಾಣಿ ಮಂಗಳೆ ಸಂಭ್ರಮದ ಸ್ವಾಗತಕ್ಕಾಗಿ ನಿಂತಿದ್ದು ಆರತಿಯನ್ನು ಎತ್ತಿ ರಾಜನನ್ನ ಬರಮಾಡಿಕೊಂಡ್ರು. ಆವಾಗ ಮಹಾಂತಪ್ಪ ಕೂಡ ಮಹಾರಾಣಿಯವರಿಗೆ ನಮಸ್ಕಾರವನ್ನ ಮಾಡಿ ನಿಜಗುಣರಿಂದ ಆತ ಹೊರಟೋದ. ಕಾರಣ ಏನಂದ್ರೆ ರಾಜಾರಾಣಿಯವರು ಏಕಾಂತದಲ್ಲಿ ಕುಶಲ ಉಪಚಾರದ ಮಾತುಗಳನ್ನು ಆಡಲಿ ಅಂತಕ್ಕಂಥ ಭಾವದಿಂದ ಆತ ಹೊರಟೋದ. ಆವಾಗ ಆ ಮಂಗಳೆ ನಿಜಗುಣರನ್ನ ಅಂತಃಪುರದ ಇನ್ನೊಂದು ಒಳಭಾಗಕ್ಕೆ ಕರೆದುಕೊಂಡು ಯಾತ್ರೆಯಿಂದ ಹಿಂದಿರುಗಿ ಬಂದಂತ ನಿಜಗುಣರಿಗೆ ಪ್ರವಾಸದಿಂದ ಆಯಾಸ ಆಗಿರಬಹುದು ಅಂತ ತಿಳ್ಕೊಂಡು ಊಟ ಉಪಚಾರದ ವಿಶೇಷ ಏರ್ಪಾಡುಗಳನ್ನು ಮಾಡಿ ಆಕೆ ಎಲ್ಲವನ್ನ ಎಡೆ ಮಾಡಿ ಇಟ್ಟಿದ್ದು. ಅದೆಲ್ಲವನ್ನ ನೋಡಿದ ನಿಜಗುಣರಿಗೆ ಅವೆಲ್ಲವೂ ಕೂಡ ಸಾಮಾನ್ಯ ವಸ್ತುಗಳಂತೆ ತೋರಿದವು ವಿನಃ ಯಾವುವು ವಿಶೇಷವಾದ ವಸ್ತುಗಳು ಅಲ್ಲ ಅನ್ನುವಂತ ಭಾವದಿಂದ ಅವರ ಭಾವ ಹೇಗಾಗಿತ್ತಂದ್ರೆ ಎಲ್ಲದರಲ್ಲಿ ಉದಾಸೀನ, ಬೇಕು ಬೇಡ ಎರಡನ್ನ ಮೀರಿ ನಿಂತ ಆ ಅಲೌಕಿಕ ಅನುಭವವನ್ನು ಪಡೆದಂತ ನಿಜಗುಣರಿಗೆ ಯಾವುದೇ ಇಚ್ಛೆ ಆಗಲಿಲ್ಲ. ಸುಮ್ಮನೆ ಏನೋ ಆಲೋಚನೆ ಮಾಡ್ತಾ ಧ್ಯಾನಾಸಕ್ತರಾಗಿ ನಿಂತಲ್ಲೇ ಕುಂತಲ್ಲೇ ಏಕಾಂತಕ್ಕಾಗಿ ಅವರು ಬಹಳ ಪರಿಶ್ರಮವನ್ನು ಪಡುತ್ತಿದ್ರು. ಆಗ ಮಂಗಲಿಗೆ ಹೇಗೆ ಅನಿಸ್ಬೋದು ನೀವೇ ಲೆಕ್ಕ. ಒಬ್ಬ ರಾಣಿಗೆ ಒಬ್ಬ ರಾಜ ಬಹುದಿನದಿಂದ ದೂರವಾಗಿ ಮರಳಿ ಯಾತ್ರೆಯ ಪ್ರವಾಸವನ್ನು ಮಾಡಿ ಬಂದಾಗ ಆ ಪ್ರವಾಸದ ಬಗ್ಗೆ ಏನಾದ್ರೂ ಮಾತನ್ನ ಆಡಬೇಕಂದ್ರೆ ಅವರು ಯಾವ ಮಾತಿಗೆ ಸರಿಯಾದ ಉತ್ತರವನ್ನು ಕೊಡಲಿಲ್ಲ. ಒಂದೆರಡು ಮಾತಿನಲ್ಲಿ ಮುಗಿಸಿಬಿಡೋರು. ಆಗ ನನ್ನ ಮಾತನ್ನ ಕೇಳದೆ ಇದ್ದರೆ ಪರವಾಗಿಲ್ಲ, ತಾನು ಯಾತ್ರೆಗೆ ಹೋಗುವ ಸಂದರ್ಭದಲ್ಲಿ ಮನೆಯಲ್ಲಿರುವಂತ ವಿರೂಪಾಕ್ಷ ಪುತ್ರನಿಗೆ ಮಗ ಎಂಥ ಸಮಯ ಇತ್ತು, ರೋಗಕ್ಕೆ ತುತ್ತಾಗಿ ಆರೋಗ್ಯ ಸರಿಯಿಲ್ಲದಂತ ಸಂದರ್ಭದಲ್ಲಿ ಲೆಕ್ಕಿಸದೆ ಹೋದಂತ ತಂದೆ ಸಾಮಾನ್ಯ ತಂದೆ ಅಲ್ಲ, ಸ್ವಲ್ಪ ರಾಜಕುಮಾರನ ತಂದೆ. ಆತ ರಾಜ, ಆತನ್ನಾದ್ರೂ ವಿಚಾರ ಮಾಡ್ಬೇಕಲ್ಲ. ವಿರೂಪಾಕ್ಷಿ ಇಲ್ಲಿ ಅಂತ ಕೇಳಲ್ಲ, ಏನಾಗಿದೆ ಅಂತ ಕೇಳಲ್ಲ, ಕಣ್ಣಿಗೆ ಕಾಣಲ್ಲ ಅಂತ ಕೇಳಲ್ಲ. ಆಗ ಆಕೆಗೆ ಬಹಳ ಸಿಟ್ಟು ಬಂತು ಮಂಗಲಿಗೆ. ಎಂಥ ತಂದೆ, ಎಂಥ ರಾಜ. ಸಹಜವಾಗಿ ನೋಡ್ರಿ, ಆಗ ಏನಾಗಿತ್ತು ಅಂದ್ರೆ ಈ ಒಂದು 3, 4, 5, 6 ದಿನ ಆದ್ರೂ ಕೂಡ ನಿಜಗುಣನ ಮಾತನಾಡಿಸಬೇಕು, ಏಕಾಂತವಾಗಿ ಕುಶಲ ಉಪಚಾರವನ್ನ ವಿಚಾರಿಸಬೇಕು ಅಂತ ಮಂಗಲಿಗೆ
ನನ್ನ ಏಕಾಂತವಾಗಿ ಯಾವಾಗ ಬಿಡ್ತಾರೋ ಅಂತ ನಿಜಗೊಂಡು ಆವಾಗ ಪ್ರತಿಯೊಂದು ಕ್ರಿಯೆಯನ್ನ ಮಂಗಳ ಬಹಳ ಎಚ್ಚರದಿಂದ ಅವರಿಗೆ ಏನು ತೊಂದರೆ ಆಗಬಾರ್ದು, ಆಯಾಸ ಆಗಿರ್ಬೋದಂತ ಬಹಳ ದೂರದಿಂದ ಮಾತುಗಳನ್ನು ಆಡ್ತಿದ್ಲು. 4-6 ದಿನ ಆದರೂ ಕೂಡ ಆ ಮಗ ವಿರೂಪಾಕ್ಷನ ಹೆಸರನ್ನೇ ಎತ್ತಲಿಲ್ಲ. ನಿಜಗೊಂಡು ಮಗ ಇದೆ ಅಂತ ಕೇಳಲ್ಲ. ಅವಾಗ ಇನ್ನಿಷ್ಟು ಸಿಟ್ಟು ಬಂದಾಗಿ ಬಹಳ ಕೋಪ ಬಂದು, ನೀವು ಲೌಕಿಕದ ಈ ಒಂದು ರಾಜಧಾನಿಯನ್ನ ಬಿಟ್ಟು ಅಲೌಕಿಕವಾದ ಮಹಾದೇಶ್ವರನ ಬೆಟ್ಟಕ್ಕೆ ಹೋಗಿ ನೀವು ಬಹಳ ಚೊಕ್ಕಟ್ಟಾದ ಇನ್ನೂ ಆತ್ಮೀಯತೆ ಬೆಳೆಯುವ ಸಂಬಂಧ ನಿಮಗೆ ಹೆಚ್ಚಾಗ್ತದೆ ಅಂತ ತಿಳ್ಕೊಂಡಿದ್ದೆ. ಇದೇನ್ರಿ, ನೀವು ಪ್ರವಾಸ ಮಾಡಿ ಬಂದ ಪ್ರತಿಫಲ ಇದೇನು ಅನ್ನುವಂತ ಕೆಲವು ಬೀರುನುಡಿಗಳು ಕೂಡ ಆಡಿದಾಗ ಆವಾಗ ಹೇಳಿದ ನಿಜಗೊಂಡು, ಇಲ್ಲ ಮಂಗಳೇ, ಈ ರಾಜ್ಯಕ್ಕೆ ನಾನು ಬಂದಿರಲ್ಲ, ಆ ಮಹಾದ್ವಾರದಲ್ಲೇ ನನಗೆ ಗೊತ್ತಾಯ್ತು ವಿರೂಪಾಕ್ಷನನ್ನು ಯಾಕೆ ಕೇಳಲಿಲ್ಲ ಅಂತ. ಅದ್ರ ಕಾರಣ ಹೇಳ್ತೀನಿ ಕೇಳು. ನಿನ್ನ ಅಣ್ಣನಾದ ವೀರಭದ್ರ ಮಂಗಳೆಯ ಅಣ್ಣ, ಪಕ್ಕದ ರಾಜ. ಆತ ಇಲ್ಲಿಗೆ ಬಂದು ನಮ್ಮ ವಿರೂಪಾಕ್ಷನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದಾನೆ ಅಂತ ಅಲ್ಲಿ ಗೊತ್ತಾಗಿರೋ ವಿಷಯ. ಗೊತ್ತಿದ್ದು ಆ ಪ್ರಶ್ನೆ ಯಾಕೆ ಮಾಡಬೇಕು ಅಂತ ನಾ ಕೇಳಲಿಲ್ಲ. ನೀನು ಅಷ್ಟು ಬೇಸರಗೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಆ ಹೊತ್ತು ಆಯ್ತು, ರಾತ್ರಿ ಆಯ್ತು. ಅವರಾಗಲೇ ನಿಜಗೊಂಡರು ಮಂಗಳೆಯನ್ನು ಬಿಟ್ಟು ತಮ್ಮ ಏಕಾಂತದ ಕೋಣೆಗೆ ಹೋದಾಗ ಯಾತ್ರೆಯಿಂದ ಬಹಳ ಬಳಲಿ ಬಂದಾರ ಅಥವಾ ಏನೋ ಓದಬೇಕಾಗಿದೆ ಅಂತ ಆ ಮಂಗಲೆ ತಿಳಿದುಕೊಂಡು ಸ್ವಲ್ಪ ಹೊತ್ತಾದ ನಂತರ ಆ ಕೋಣೆಗೆ ಆಕೆ ಬಂದು ಆವಾಗ ನಿಜವನರ ಎದುರಿಗೆ ಬಹಳಷ್ಟು ಓಲೆಯ ಕಟ್ಟುಗಳು ಬಿದ್ದಿದ್ವು. ಮೊದಲು ತಾಳೆ ಗೆರೆಯಲ್ಲಿ ಬೆರೆದು ಇಡ್ತದ ಕಟ್ಟಿ, ಆದರೆ ಮಂಗಲ ತಿಳ್ಕೊಂಡಂಗ ಅದನ್ನ ಯಾವುದು ನಿಜವನ್ನು ಓದುತ್ತಿರಲಿಲ್ಲ. ಒಂದು ಪದ್ಮಾಸವನ್ನ ಹಾಕಿಕೊಂಡು ಅಮನಸ್ಕ ಸ್ಥಿತಿಯಲ್ಲಿ ಧ್ಯಾನಾಸಕ್ತರಾಗಿದೆ. ಇದನ್ನು ನೋಡಿದಾಗ ಮಂಗಲೆ ಏನನ್ನ ನೋಡಕ್ಕೆ ಬಂದಿದ್ಲು, ಈ ದೃಶ್ಯವನ್ನ ನೋಡಿದಾಗ ನಿಂತ ಕಾಲ ತಕ್ಷಣ ಅಲ್ಲಿ ನಿಂತು ನಿಂತು. ಯಾಕಂದ್ರೆ ಇವರ ಬಂದ ಯಾತ್ರೆಯ ಮುಗಿಸಿ ಬಂದ ನಂತರ ಅವರಲ್ಲೇ ಆದ ಬದಲಾವಣೆಯನ್ನು ಕಂಡು ಆಕೆಗೆ ಬಹಳ ಆಶ್ಚರ್ಯನಾಯ್ತು. ಮತ್ತು ಏನೇನೋ ಆಶೆಯನ್ನು ಇಟ್ಟುಕೊಂಡಂತ ಹೆಂಡತಿಗೆ ನಿರಾಶೆನೂ ಉಂಟಾಯ್ತು. ಆವಾಗ ಅದಕ್ಕಿಂತ ಮುಂಚೆ ಆರತಿಯನ್ನು ಎತ್ತುವಾಗಲೂ, ಊಟಕ್ಕೆ ನೀಡುವಾಗಲೂ, ಮಾತುಗಳನ್ನು ಆಡುವಾಗಲೂ ಅವರೆಲ್ಲರಿಗೂ ಒಂದೊಂದೇ ಮಾತು ಕೊಟ್ಟು, ಒಂದೊಂದೇ ಶಬ್ದದಲ್ಲಿ ಯಾತ್ರೆ ಹೇಗಿತ್ತು ಸ್ವಾಮಿ, ಚೆನ್ನಾಗಿ ಆಯ್ತು ಅಂತ ಕೇಳಿದಾಗ ಚೆನ್ನಾಗಿತ್ತಂದ್ರು. ಮತ್ತೆ ಮುಂದೆ ಬಹಳ ಕಷ್ಟಕರವಾದ ಪ್ರಯಾಣ ಅಂತ ಹೇಳ್ತಾರೆ. ಹೌದೇನಂದ್ರು, ಅಷ್ಟಕ್ಕಷ್ಟೇನಿಲ್ಲ ಅಂದ್ರು. ಮತ್ತೆ ರಾಜಕುಮಾರನ ಬಗ್ಗೆ ವಿಚಾರಿಸಿದಾಗಲೂ ಕೂಡ ನಿಮ್ಮ ಅಣ್ಣ ಕರೆದುಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಗ್ಯದಂದ್ರು. ಇಷ್ಟೇ ಅವ್ರ ಮಾತಿಗೆ ಉತ್ತರ. ಹೀಗೆ ಒಂದೇ ಮಾತಿನ ಉತ್ತರಕ್ಕೂ ಅನ್ಯ ಮನಸ್ಕ ಸ್ಥಿತಿಯಲ್ಲಿ ಆಯಾಸ ಬರಬಹುದೆಂದು ಆಕೆ ಭಾವಿಸಿದೆ. ಇವರು ಬಹಳ ಉದ್ದಕ್ಕೆ ಮಾತಾಡಕ ಪ್ರವಾಸ ಮಾಡಿ ಬಂದಾಗ ಆಯಾಸ ಆಗ್ತಿರಬಹುದು, ಅದಕ್ಕೆ ಸಣ್ಣ ಮಾತಿನಲ್ಲಿ ಉತ್ತರ ಕೊಡ್ತಾರ ಅಂತ ಆಕೆ ಅನ್ಕೊಂಡು
ಹೀಗೆ ಒಂದು ದಿನ ರಾತ್ರಿ ಅವರು ಕೋಣೆಗೆ ಹೋದಾಗ ಮಲಗುವ ಕೋಣೆಗೆ ಶಯ್ಯಾಗ್ರಹ ಅಂದ್ರೆ ಮಲಗುವ ಕೋಣೆಗೆ ಬಂದಾಗ ನಿಜಗೊಂಡ್ರು ಒಳಗೆ ಹೋದವರು ಈ ಮಂಗಲ ಹೋಗಿ ನೋಡ್ತಾರ, ಅಲ್ಲಿ ಅವರು ಇದ್ದೇ ಇಲ್ಲ. ಮತ್ತೆ ಅಲ್ಲಿ ಇಲ್ಲಿ ಇದ್ದವರು ಅಂದ್ರೆ ಆ ಊರೇಗರೆಯ ಹೊತ್ತಿಗೆಯನ್ನು ಎದುರಿಗೆ ಇಟ್ಟುಕೊಂಡು ಅದೇ ಪ್ರಕಾರವಾಗಿ ಅವರು ಪದೇ 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 ನಿರ್ವೀಕಲ್ಪ ಸಮಾಧಿ ಸ್ಥಿತಿಗೆ ಹೋಗ್ತಿದ್ರು. ನಾವು ಸುಮ್ಮನೆ ಮನೆಯಲ್ಲಿ ಸಾಕ್ರೆ ನಿದ್ದೆ ಬರ್ತದೆ ಅಂತೀವಿ. ನಮ್ಮ ಅಜ್ಞಾನಿಗೆ ಬರ್ತದಲ್ಲ, ಎದ್ರು ಸಾಕು ನಿದ್ದೆ ಬರ್ತದೆ. ಅವ್ರು ಎದ್ರು ಸಾಕು ಆ ಸ್ಥಿತಿ ಬರ್ತದೆ. ಜ್ಞಾನಿಗಳಿಗೆ ಅಜ್ಞಾನಿಗಳಿಗೆ ಅಷ್ಟೇ. ಅವ್ರು ಬಿದ್ದಾಗ ಬರಂಗಿಲ್ಲ, ಎದ್ದಾಗ ಬರ್ತವೆ. ನಮ್ಗೆ ಎದ್ದಾಗ ಬರಂಗಿಲ್ಲ, ಬಿದ್ದಾಗ ಬರ್ತವೆ. ಆ ಪ್ರಕಾರ ಅದನ್ನ ನೋಡಿದಾಗ ಮಂಗಲಿಗೆ ಮತ್ತಿಷ್ಟು ಆಶ್ಚರ್ಯ ಆಯ್ತು. ಅದರ ಜೊತೆ ಅನಂತ ಸಂಶಯ ಕೂಡ ಬರಕತ್ತಿದ್ವು. ಸ್ವಲ್ಪ ಹೊತ್ತು ಹಾಗೆ ನೋಡಿ ಮತ್ತೆ ಅವರನ್ನ ಎಚ್ಚರಗೊಳ್ಳುವ ಸೂಚನೆ ಕಾಣಲಿಲ್ಲ. ಮುಂದೆ ಬಂದು ತಾನೇ ಆ ಯೋಗಿ ಮೂತ್ರೆಯಲ್ಲಿ ಇದ್ದ ಅವರ ಹತ್ತಿರ ಹೋಗಿ ಸಣ್ಣ ಶಬ್ದವನ್ನು ಮಾಡಿದ್ದು. ಅವ್ರು ಎಚ್ಚರ ಆಗಲಿಲ್ಲ. ಇನ್ನೂ ಹತ್ತಿರಕ್ಕೆ ಹೋಗಲು ಅವರನ್ನ ಮೆಲ್ಲನೆ ಶಬ್ದದಿಂದ ಕರೆದು ಅವರು ಎಚ್ಚರ ಆಗಲಿಲ್ಲ. ಮನೋದಯವಾದ ಧ್ಯಾನ ಮೂರ್ತಿಯಲ್ಲಿ ಅದು ಅಡಗಿತ್ತು. ಅವರನ್ನು ಎಚ್ಚರಿಸಲು ಆಗಲಿಲ್ಲ. ಅವಾಗ ಸ್ವಾಮಿ ಸ್ವಾಮಿ ಅಂತ ಜೋರು ಧ್ವನಿಯಲ್ಲಿ ಹೋಗಿ ಅವರನ್ನ ಸೂಕ್ಷ್ಮವಾಗಿ ಮುಟ್ಟಿದ್ಲು. ಆವಾಗ ನಿಧಾನವಾಗಿ ಕಣ್ಣನ್ನು ತೆರೆದ ನಿಜಗಳು ಎದುರಿಗೆ ಇರುವ ಮಂಗಲೆಯನ್ನ ನೋಡಿ ಅವ್ರಿಗೇನಿಸ್ತು, ಎಂದು ನೋಡಲಾರದೆ ಇರುವಂತ ಒಬ್ಬ ಹೊಸ ಸ್ತ್ರೀ ಅಲ್ಲಿ ಬಂದು ನಿಂತಂಗೆ ಕಾಣ್ತು. ಹೆಂಗಾಗೋದ್ರಿ? ಅವಾಗ ಅವರು ಅವರ ನಿರ್ಲಿಪ್ತತೆ ಅನಂತರ ಎಚ್ಚೆತ್ತುಕೊಂಡು ಗುರುತು ಹೇಳಿದವರಂತೆ, ಓ ಮಂಗಲೇ, ನೀನ ಯಾವಾಗ ಬಂದಿ ಅಂತ ಕೇಳಿದ್ರು. ಅವಾಗ ಹೇಳಿದ್ರು, ಎಲ್ಲಿಂದ ನಾನು ಬಂದದ್ದು, ನಾನಿದ್ದ ಜಾಗದಲ್ಲೇ ನಾನಿದ್ದೀನಿ, ಮತ್ತೆಲ್ಲಿಂದ ಬರೋದು, ಹಾಗೆ ಬೇರೆ ಕಡೆಯಿಂದ ಹೊಸವರು ಬಂದಾಗ ಎಲ್ಲಿಂದ ಬಂದೆ ಅಂತ ಕೇಳೋದು ಸಹಜ. ಇಲ್ಲೇ ಇದ್ದವಳನ್ನ ಎಲ್ಲಿದ್ದು ಬಂದೆ ಅಂತ ಕೇಳ್ತಾರಂದ್ರೆ ಆಕೆಯ ಮಾತಿನ ಧಾಟಿಯಲ್ಲಿ ವ್ಯಂಗ್ಯವಾದ ಭಾಷೆ ಸಹಜ ಬಂತ. ನಿಜಗುಣರಿಗೆ ಏನು ಹೇಳಲು ತೋರಲಿಲ್ಲ. ಮೌನವಾಗಿ ಅವಳತ್ತ ನೋಡಿ ಮಂಗಳೇ ಮಾತೇ ಮುಂದುವರಿಸಿದ್ರು. ಶಿಸ್ತಿನಾಗಿರ್ತಾರೆ ಮಕ್ಕಳು. ಇಷ್ಟು ದಿನಗಳೇ ಯಾತ್ರೆಗೆ ಹೋಗಿದ್ದವರು ಊರಿಗೆ ಬಂದರೆ ಹೀಗೆ ಏನು ಮಾತಾಡುವರು? ನಿಮ್ಮ ಆಗಮನಕ್ಕಾಗಿ ಎಷ್ಟೊಂದು ಉತ್ಸಾಹದಿಂದ ಕಾದಿದ್ದೆ. ಬಂದ ನಂತರ ಒಂದು ಸರಿಯಾದ ಮಾತು ನನ್ನ ಜೊತೆ ಬೇಡವೇ? ಹೋಗಲಿ, ಕುಮಾರ ಎಲ್ಲಿ ಎಂದು ಒಂದಾದ ಮಾತು ಕೇಳಿದ್ರ ಹೇಳ್ತಾರೆ. ಅವಾಗ ಅದೆಲ್ಲ ಇಲ್ಲಿ ಬರೋದಕ್ಕಿಂತ ಮುಂಚೆನೆ ಗೊತ್ತಾಗ್ಯದ ನನಗ, ಅದಕ್ಕಾಗಿ ಕೇಳಿಲ್ಲ ಅಂತ ಚುಟುಕೋಸ್ತರ ಕೊಟ್ಟ. ಸರಿ ಸರಿ, ನಿಮಗೆ ಹೀಗೆ ಎಲ್ಲವೂ ತಿಳಿದಿರುವಾಗ ನನ್ನಿಂದ ನೀವು ತಿಳಿಯುವುದು ಇನ್ನೇನು ಉಳ್ಕೊಂಡಿಲ್ಲ. ನನ್ನ ಬಳಿ ಮಾತನಾಡುವುದು ಏನೂ ಇಲ್ಲ ಅಂತ ಕೋಪದಿಂದ ಕೋಣೆಯಲ್ಲಿ ಬಿಟ್ಟು ಹೊರಗೋಗಕ್ಕೆ ಸಿದ್ಧ. ಆಗ ನಿಜವರಿಗೆ ಅನಿಸ್ತು, ಈಗ ಸಂಪೂರ್ಣವಾಗಿ ಎಚ್ಚರಾಗಿದ್ದಾರೆ. ಮಂಗಲ ಬಂದು 4 ಮಾತುಗಳನ್ನು ಆಡಿದಾಗ ಸಂಪೂರ್ಣ ಎಚ್ಚರದಾಗಿದ್ರು. ಮಂಗಳ ಬಳಿಯಲ್ಲಿ ದಾರಿಯಲ್ಲಿ ವಿಚಾರ ಮಾಡ್ಕೊಂತ ಬಂದಿದ್ರು ಪ್ರವಾಸಿಗೆ ಬರುವಾಗ. ವಿಶೇಷವಾಗಿ ಆಕೆಗೆ ಕೆಲವು ಮಾತುಗಳನ್ನ ಹೇಳಬೇಕಾಗಿತ್ತು. ಇದೇ ಸಮಯ ಅಂತ ತಿಳ್ಕೊಂಡ್ರು. ಇದೇ ಒಳ್ಳೆಯ ಸಮಯ ಅಂತ ತಿಳ್ಕೊಂಡು
ಹೊರಗೆ ಹೋಗುವ ಮಂಗಳೆಯನ್ನ ವಿನಯದಿಂದ ಹಾಗೆ ಹೇಳಬೇಡ ಬಾ ಮಂಗಳ ಇಲ್ಲಿ ಕೂಡು, ಮಾತನಾಡುವುದು ಬಹಳ ಅದಂದ್ರು. ನೀವು ಸ್ವಲ್ಪ ಮಾತಾಡ್ತಿದ್ದಿ ಅಂತ ಹೇಳ್ತಿರಲ್ಲ, ನಿನ್ ಜೊತೆ ಮಾತಾಡೋದು ಬಹಳ ಅದಮ್ಮ. ಅದಕ್ಕಾಗಿ ನನ್ನ ಮನಸ್ಸಿನ ಅಂತರಂಗದಲ್ಲಿ ಅಡಗಿರುವ ಮಾತುಗಳನ್ನ ನಿನ್ನ ಬಳಿ ಮನಬಿಚ್ಚಿ ಮಾತನಾಡಬೇಕಂತ ಅಪೇಕ್ಷೆ ಆಗದ. ಅದಕ್ಕೆ ಆ ಮಾತುಗಳನ್ನು ನಿನ್ನ ಮುಂದ ತೂಡಿಕೊಳ್ಳದಿದ್ದರೆ ನಿನಗೂ ಸಮಾಧಾನ ಇಲ್ಲ, ನನಗೂ ಸಮಾಧಾನ ಇಲ್ಲ. ಅದಕ್ಕಾಗಿ ಒಳ್ಳೆ ಸಂದರ್ಭ ಅದ, ಬಾ ಅಂತ ಕೈ ಹಿಡಿದು ಪಕ್ಕದಲ್ಲಿ ಕೂಡಿಸ್ಕೊಂಡ್ರು ಮಂಗಳಾದೇವಿಯನ್ನು. ಆಗ ಮಂಗಳಿಗೆ ಇದೊಂದು ವಿಚಿತ್ರ ಆಯ್ತು. ಕೋಪದಿಂದ ಇಷ್ಟೊತ್ತು ಮಾತನಾಡಿದ, ಕ್ಷಣಿಕ ಶಬ್ದಗಳಿಂದ ಮಾತನಾಡಿದಂತ ವ್ಯಕ್ತಿ ಮಾತನಾಡುವುದು ಬಹಳ ಇದೆ ಅಂತ ಹೇಳಿದಾಗ ಆಕೆಯಲ್ಲಿ ಹುಟ್ಟಿದ್ದ ಕೂಟೆಲ್ಲ ಕರೆದಂಗಾಯ್ತು. ಬಳಿಯಲ್ಲಿ ಕುಳಿತುಕೊಂಡು, ಏಕೆ ಸ್ವಾಮಿ, ಏನೋ ಒಂದು ರೀತಿಯಲ್ಲಿ ಯಾತ್ರೆ ತುಂಬಾ ಆಯಾಸ ಆಗಿತ್ತು, ಅಥವಾ ಕಷ್ಟಕರವಾಗಿತ್ತು, ಅಥವಾ ಇನ್ನ ಬೇರೆ ಬೇರೆ ರೀತಿಯಿಂದ ನನಗೆ ತೊಂದರೆ ಉಂಟಾಯಿತು ಏನು ಅಂತ ಕೇಳಿದಾಗ, ಇಲ್ಲ, ಆಯಾಸವೇನಿಲ್ಲ. ಆದರೆ ಈ ಯಾತ್ರೆ ನನ್ನ ಮನಸ್ಸನ್ನು ಆಕ್ರಮಿಸದು. ಮನುಷ್ಯನನ್ನು ಬಿಟ್ಟಲ್ಲ, ಮನಸ್ಸನ್ನು ಆಕ್ರಮಣ ಮಾಡವ. ಆ ಕಾರಣ ಈಗ ನಾನು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ನಾನಾಗಿ ಉಳಿದಲ್ಲ, ನಾನಾಗಿ ಈ ಉಳ್ಕೊಂಡಿಲ್ಲಂದಾಗ ಆ ಶಬ್ದಗಳ ಭಾಷೆಯನ್ನು ನೋಡಿದಾಗ ಮಂಗಳಿಗೆ ಇನ್ನೂ ಏನೇನೋ ವಿಷಯ ಇರಬಹುದಂತ ಬಹಳ ತಾಕತ್ತಿಯಿಂದ ತನ್ನ ಕಿವಿಯನ್ನ ಅಗಲ ಮಾಡಿಕೊಂಡು ಏಕಾಗ್ರತೆಯಿಂದ ಪ್ರಶ್ನೆಯನ್ನು ಮಾಡಲು ಮಂಗಳೇ. ಆಗ ನಿಜಗುಣರು ಯಾತ್ರೆಯ ವಿವರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಇವಳು ಮಲೆಗಳನ್ನ, ಬೆಟ್ಟಗಳನ್ನ, ಬೇಡಗೆಂಪಣ ರಾಜನ ಆತಿಥ್ಯವನ್ನ ಮತ್ತು ಮಹಾದೇಶ್ವರ ಗರ್ಭದನ್ನ, ಸುತ್ತೂರು ಮಠದ ಶ್ರೀಗಳನ್ನ, ಹಲವು ರೀತಿಯ ಅನುಭವಗಳನ್ನು ಹೇಳಿ ಮನಸ್ಸು ಹೇಳವಾಗಿ ಮತ್ತಿಷ್ಟು ಭಾವಪುರುಷರಾಗ್ತದೆ. ಆ ಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರನ ಅನಂತ ವೈರಾಗ್ಯದ ಮಾತುಗಳನ್ನು ಕೇಳಿ ಮನಸ್ಸು ಭಾವುಕ ಆಗ್ತಿತ್ತು. ಆಗ ಆ ದೃಶ್ಯವನ್ನ ಪ್ರತ್ಯಕ್ಷವಾಗಿ ಕಾಣುತ್ತಿರುವಂತೆ ಸುತ್ತಲೂ ನೋಡುತ್ತಾ, ನಾನು ಪಡೆದ ಅಪೂರ್ವವಾದ ಅನುಭವವನ್ನು ಹೇಳಲಾರೆ ಮಂಗಲ ಎನ್ನುತ್ತಾ ಕಣ್ಣನ್ನ ಕ್ಷಣ ಕಾಲ ಮುಚ್ಚಿಕೊಂಡ್ರು. ಆನಂದದಾಗ ಮಾತಾಡಕ್ ಬರಂಗಿಲ್ಲ, ದುಃಖದಾಗೂ ಮಾತಾಡಕ್ ಬರಂಗಿಲ್ಲ, ಇವೆರಡು ಸಮಸ್ಯೆ ಉಂಟು. ಆಗ ಕೇಳುತ್ತಿದ್ದ ಮಂಗಳಿಯ ಮೇಲೆ ಇದು ವಿಶೇಷವಾದ ಪರಿಣಾಮ ಉಂಟು ಮಾಡ್ತೀನಿ. ಯಾಕೆ ಹೀಗೆ ಮಾಡ್ತಾರೆ ಇವರು? ಭಕ್ತಿ ಭಾವದಿಂದ ಅವರನ್ನು ನೋಡುತ್ತಾ ಸುಮ್ಮನೆ ಕುಳಿತು ಸ್ವಲ್ಪ ಕಾಲದ ನಂತರ ಮತ್ತೆ ನಿಧಾನವಾಗಿ ಕಣ್ತಂದ ನಿಜವನರು ಆಲಿಸುತ್ತಿದ್ದ ಮಂಗಳೆಯ ಮೇಲೆ ವಿಶೇಷವಾದ ಪರಿಣಾಮವನ್ನು ಬೀರಿತ್ತು. ಮಂಗಳ, ಮುಚ್ಚೋ ಮರೆಯೇಕೆ, ನಿನ್ನ ಬಳಿ ಒಂದು ವಿಷಯವನ್ನ ಪ್ರಸ್ತಾಪಿಸಬೇಕಂತ ಮಾಡಿ ಎಂದು. ಮುಚ್ಚಮರೆ ಇಲ್ಲ, ವಿಚ್ಛ ಮನಸ್ಸಿನಿಂದ ಪ್ರಸ್ತಾಪ ಮಾಡಬೇಕಾಗಿದೆ. ಅವಾಗ ಹೇಳಿ ಸ್ವಾಮಿ ಅದೇನು ಅಂತ ಬಹಳ ಕುತೂಹಲದಿಂದ ಕೇಳಲು, ಆಗ ಏನೋ ಪ್ರಶ್ನೆಯನ್ನಿಟ್ಟುಕೊಂಡು ಅವರ ದಾಟಿಯಲ್ಲೇ ಸತ್ಯವಾದರೂ ಕೂಡ ಬುದ್ಧನ ಕಥೆಯನ್ನ ಕೇಳ್ತಿಲ್ಲ ಮಂಗಳ ಅಂತ. ಅವನ ಹೆಂಡತಿ ಯಶೋಧರೆ, ಬುದ್ಧನ ಹೆಂಡತಿ, ಗಾಢ ನಿದ್ರೆಯಲ್ಲಿ ಇರುವಾಗ ಅವಳನ್ನು ಮತ್ತು ಹುಟ್ಟಿದ ಮಗುವನ್ನ ತೊರೆದು ಹೋಗಿ ಆತ ಸನ್ಯಾಸಿ ಆಗಿಲ್ಲೇನೊಂದು. ಯಶೋಧೆಯನ್ನ ಆಗ ಹುಟ್ಟಿದ ಮಗುವನ್ನ ರಾತ್ರಿ ಬಿಟ್ಟು ಹೋಗಿ ಸನ್ಯಾಸಿ ಆಗಿಲ್ಲೇನೊಂದು. ಆಗ ಅದರಲ್ಲಿ
ಅದು ಕಥೆಯಲ್ಲಿ ಈಗ ನನ್ನ ಮುಂದೆ ಪ್ರಸ್ತಾಪ ಮಾಡಬೇಕಂತ ಏನು ಹೇಳಿದಲ್ಲ ಅದನ್ನ ಹೇಳಲು ಬಿಟ್ಟು ಬುದ್ಧನ ಕಥೆಯನ್ನ ಹೇಳುವ ಔಚಿತ್ಯವಾದ ಏನು ಸಂದರ್ಭ ಏನು ಇವರು ಸುಮ್ಮನೆ ಕೊಡ್ಲಿಲ್ಲ. ಹೇಳುತ್ತೇನೆ ಅದನ್ನೇ ಹೇಳುತ್ತಿದ್ದೇನೆಂದ ನಿಜಗಳು ಮುಂದುವರಿಸಿ ಮಂಗಳೇ ಶಂಕರಾಚಾರ್ಯರ ಕಥೆ ಗೊತ್ತಿರಬಹುದಲ್ಲ. ತಮ್ಮ ತಾಯಿಯ ಒಪ್ಪಿಗೆ ಪಡೆಯದೆ ಅವರು ಸನ್ಯಾಸಿ ಆಗುವಂತಿರಲಿಲ್ಲ. ನದಿಯಲ್ಲಿ ಒಮ್ಮೆ ಮೇಯುತ್ತಾ ಇದ್ದಾಗ ಮೊಸಳೆಯೊಂದು ಕಾಲು ಹಿಡಿಯಿತೆಂದು ಹೇಳಿ ತಾಯಿಯ ಒಪ್ಪಿಗೆ ಪಡೆದು ಆತನು ಕೂಡ ಸನ್ಯಾಸಿಯಾದ. ಈಕೆಗೆ ಏನೋ ಕೇಳುವ ಇಚ್ಛೆ, ಈಕೆಗೆ ಏನೋ ಹೇಳಬೇಕೆನ್ನುವ ಇಚ್ಛೆ ಆತನಿಗೆ. ಆವಾಗ ಅದೆಲ್ಲ ಈಕೆಗೆ ಒಂದಕ್ಕೊಂದು ಸಂಬಂಧವಿಲ್ಲದ ಮಾತುಗಳನ್ನು ನೀವು ಆಡ್ತೀರಿ ಮಂಗಳೇ. ಅವರ ಉದ್ದೇಶ ನನಗೆ ಇನ್ನೂ ಅರ್ಥವಾಗಿಲ್ಲ ಅಂತ ಹೇಳಿದಾಗ ನಾನು ಹೇಳಿದ ಬುದ್ಧನ ಆಚಾರ್ಯರ ಕಥೆಗೂ ಈಗ ನಾನು ನೀನು ಹೇಳುವಂತ ಮಾತಿಗೂ ಸಂಬಂಧ ಅಲ್ಲ. ನೀನು ಅದಕ್ಕೆ ಇದಕ್ಕೆ ಸಂಬಂಧ ಏನಂತಲ್ಲ, ಸಂಬಂಧ ಇಲ್ಲ, ಮಾತಾಡಂಗಿಲ್ಲ, ಸಂಬಂಧ ಅದ. ಬಹಳವಾಗಿ ಆಲೋಚನೆ ಮಾಡ್ತೀನಿ. ಆ ಸಂಬಂಧವಿನ್ನ ಯಾತ್ರೆಯಿಂದ ಹಿಂದಿರುಗುವಾಗ ಪ್ರತಿ ಕ್ಷಣವೂ ನನ್ನ ಮನಸ್ಸನ್ನು ಕೊರೆಯುವ ಪ್ರಶ್ನೆ ಅದರಲ್ಲಿ ಇದೆ, ಸಂಬಂಧಪಟ್ಟಿದೆ. ನೀನು ನನಗೆ ಹೆಂಡತಿಯೂ ಹೌದು, ತಾಯಿಯೂ ಹೌದಂತ. ಬುದ್ಧನ ಹೆಂಡತಿ ಯಶೋಧರನು ಹೌದು, ಆಚಾರ್ಯ ಶಂಕರ ತಾಯಿಯೂ ಹೌದು. ಈ ಮಾತನ್ನ ಕೇಳಿದಾಗ ಸಾಕು ನಿಲ್ಲಿಸಿ ಅಂತ ಚಿತ್ತನ ಚೀರಿ ಏನು ಮಾತನಾಡ್ತೀರಿ? ಇದು ತಪ್ಪಾಯ್ತನ್ರಿ, ಒಳಿತಾಯ್ತನ್ರಿ, ಇದೇನೋ ನೀವು ಯಾತ್ರೆಯಿಂದ ಕಲಿತು ಬಂದದ್ದು. ಹೆಂಡತಿಯನ್ನ ತಾಯಿಯನ್ನ, ತಾಯಿಯನ್ನ ಹೆಂಡತಿಯನ್ನಾಗಿ ನೋಡೋ ದೃಷ್ಟಿಯನ್ನು ಕಲಿತು ಬಂದರೆ ತಪ್ಪಾಯ್ತಂತ ಹೇಳಿದ್ರಂದಾಗ ಹೌದು ಮಂಗಳ, ಏಕೆ ಬೆಚ್ಚಿಟ್ಟಿರುವೆ? ನೀನು ಧರ್ಮ ಪತ್ನಿಯಾಗಿ ನನ್ನ ಕೈ ಹಿಡಿದು ಬಂದೆ, ತಾಯಿಯಂತೆ ನನ್ನನ್ನು ನೋಡಿಕೊಂಡೆ. ಈಗ ಆ ಎರಡೂ ದೃಷ್ಟಿಯಿಂದಲೂ ನಿನ್ನನ್ನು ಕೇಳಿಕೊಳ್ಳುತ್ತಿದ್ದೇನೆ. ಈ ಸಂಬಂಧದಿಂದ ನನ್ನನ್ನ ಪಾರ ಮಾಡಿ ಇಲ್ಲಿಂದ ಕಳಿಸಿಕೊಡು ಅಂತ. ಆವಾಗ ನೀವು ಹೇಳುವ ಮಾತು ಹುಡುಗಾಟದ ಮಾತು ಅಥವಾ ಸಭೆಯ ಮಾತು, ಹೇಗೆ ಹುಡುಗರಂತೆ ಹುಚ್ಚುಚ್ಚು ಮಾತುಗಳನ್ನಾಡಿದಂತ ಹಿಟ್ಟು ನಮಗೆ ಒಳಗಾದ್ದು ನಿಜಗುಣರ ಹೆಂಡತಿ ಮಂಗಳೇ. ಅವಾಗ ಕೇಳು, ಇದು ಹುಡುಗಾಟವಲ್ಲ. ನಾನು ಇಷ್ಟವರೆಗೆ ಹೇಳಿದ್ದು ಹುಡುಗಾಟಿಗಾಗಿ ಅಲ್ಲ. ಮತ್ತೆ ಈ ಸಂಸಾರವನ್ನ ಬಿಟ್ಟು ನಾನು ಸನ್ಯಾಸಿಯಾಗಿ ಹೋಗಬೇಕೆಂದಿದ್ದೇನೆ. ನೀನು ಒಪ್ಪಿ ಇದರಿಂದ ನನ್ನನ್ನು ಮುಕ್ತಗೊಳಿಸು ಅಂತ ನಿನಗಾಗಿ ಕೇಳ್ತೀನಿ. ನಾನು ಸನ್ಯಾಸಿ ಆಗ್ಬೇಕಂತ ಅದು ಒಪ್ಪಿಗೆ ಬೇಕಲ್ಲ. ಅದಕ್ಕಾಗಿ ನೀನು ಒಪ್ಪಿಗೆಯನ್ನು ಕೊಟ್ಟು ನನ್ನನ್ನು ಕಳಿಸಿಕೊಡ್ಬೇಕು ಅಷ್ಟೇ ಮಾತು ಅಂತ ಹೇಳಿದಾಗ ಈ ಅನಿರೀಕ್ಷಿತವಾದ ಆಘಾತದಿಂದ ಮಂಗಳ ತತ್ತರಿಸಿ ಹೋದಳು. ಏನು ಹೇಳಬೇಕೆಂಬುದೇ ಆಕೆಗೆ ತೋರಲಿಲ್ಲ. ಅವರ ಕಾಲುಗಳ ಮೇಲೆ ತಾನಾಗಿ ಕುಸಿದು ಬಿದ್ದಳು. ಅಳುವ ರೋದನಕ್ಕೆ ಕಣ್ಣೀರು ಧಾರೆಯಾಗಿ ಅವರ ಪಾದದ ಮೇಲೆ ಹರಿತಿತ್ತು. ಪಾದದ ಮೇಲೆ ಅಳಬೇಡ ಮಂಗಳೇ, ನಿನ್ನ ಕಣ್ಣೀರು ನನ್ನ ಸಾಧನೆಯನ್ನೆಲ್ಲ ಸುತ್ತು ಹಾಕಿ ಬಿಟ್ಟು ನೋಡಂದ್ರು. ಕಣ್ಣೀರು ನನ್ನ ಸಾಧನೆಯನ್ನು ಮಾಡಿ ಬಂದೇನೆ, ಅದು ಕರಗಿಸಿ ಬಿಡ್ತದೆ, ಸುಡುವಂತ ಶಕ್ತಿ ಅದರಲ್ಲಿ. ಆ ಕಾರಣ ನಿಜಗುಣರು ಅವಳ ಮುಂಗುರುಳುಗಳನ್ನ ಸವರುತ್ತಾ ಸಂತೈಸಿದ್ರು, ಸಾಂತ್ವನ ಹೇಳಿದ್ರು. ದೈನ್ಯವಾಗಿ ದೀನತೆಯಿಂದ ತಲೆ ಎತ್ತಿದ ಮಂಗಳ
ನಿಜಗುಣಗಳನ್ನ ನೋಡ್ತಾ ಇರುವಾಗ, ಕ್ಷಮಿಸು ಸ್ವಾಮಿ, ನನ್ನ ಅಪರಾಧ ಏನಾದ್ರೂ ಮಾಡಿದ್ದಾಗ ಅದನ್ನ ಕ್ಷಮೆ ಮಾಡು. ನಾನು ನಿನ್ನಷ್ಟು ಓದಿದವಳಲ್ಲ, ನಿಮ್ಮಷ್ಟು ತಿಳಿದವಳು ಅಲ್ಲ, ನಿಮ್ಮಷ್ಟು ಧರ್ಮ ವಿಚಾರ ವಿವೇಕ ಇದ್ದವಳಲ್ಲ. ದಯವಿಟ್ಟು ಈಗ ಹೇಳಿದ ಮಾತನ್ನ ನೀವು ಹಿಂದೆ ತೆಗೆದುಕೊಂಡು, ನಾನು ಮಾಡಿದ ತಪ್ಪುಗಳೇನಾದ್ರು ಇದ್ರೆ ನೀನು ಇದನ್ನ ಬಿಟ್ಟು ಹೋಗಲ್ಲ. ತಪ್ಪಿದ್ರೆ ಹೇಳಿದ್ರೆ ಬಿಟ್ಟು ಹೋಗು. ಹಾಗೆ ಆಗಾಗ ನಿಮ್ಮ ಮೇಲೆ ನಾನು ಎಷ್ಟೋ ಸಲ ಕೋಪಗೊಂಡಿರಬಹುದು, ಮುನಿಸಿಕೊಂಡಿರಬಹುದು. ಅದು ಯಾವುದಕ್ಕಾಗಿ ಅಂದ್ರೆ ನಿಮ್ಮ ಮೇಲೆ ಇರುವ ಪ್ರೇಮದ ಹಕ್ಕು ಎಂಬ ಭಾವನೆಯಿಂದ ಅಷ್ಟೇ ವಿನಃ ನಿಮ್ಮ ಕಾರ್ಯಗಳಿಗೆ ವಿರುದ್ಧವಾಗಿ ಮಾಡುವಂತ ಯಾವ ದುಷ್ಟ ಆಲೋಚನೆಯಿಂದಲೂ ಕೂಡ ಒಂದು ಸಲ ಅದನ್ನು ನಾವು ನಡ್ಕೊಂಡಿಲ್ಲ. ನಿಮ್ಮ ಪ್ರೇಮದ ಹಕ್ಕಂತ ಮಾಡಿ ಅದು ನಿಮಗೆ ಶ್ರುತಿ ತರಬೇಕು. ನಿಮ್ಮ ಧರ್ಮ ಕಾರ್ಯಕ್ಕೆ ನಾನು ತೊಂದರೆ ಮಾಡಬೇಕಂತ ಎಂದು ಆಲೋಚನೆಯನ್ನು ಮಾಡಿರೋಲ್ಲ. ಇದರ ಮೇಲೆ ನನ್ನ ತಪ್ಪೇನಿತ್ತು, ಇದರ ಮೇಲೆ ಇನ್ನೂ ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸು, ಬೇಕಾದ್ರೆ ನನ್ನನ್ನ ಶಿಕ್ಷೆ ಮಾಡು, ಆದರೆ ಈ ಮನೆಯನ್ನ ನನ್ನನ್ನ ತ್ಯಜಿಸಬೇಡ. ಎಷ್ಟು ಹೇಳ್ತಾ ಹೇಳ್ತಾ ತೊಡೆ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅಳಕತ್ತಿದ್ದ ಮಂಗ. ಅವಳನ್ನ ಸಂತೋಷಗೊಳಿಸುತ್ತಾ ಮೇಲೇಳುತ್ತ ನಿಜವರು ಹೇಳು, ಇಲ್ಲ ಮಂಗಳ, ಇದರಲ್ಲಿ ಯಾರ ತಪ್ಪಿನ ಪ್ರಶ್ನೆ ಇಲ್ಲ. ನಿಂದು ತಪ್ಪಿಲ್ಲ, ನಂದು ತಪ್ಪಿಲ್ಲ. ಅದರಲ್ಲಿಯೂ ನೀನು ನನ್ನ ಜೀವನವನ್ನು ಪ್ರವೇಶಿಸಿ ಅದನ್ನ ಶ್ರೀಮಂತಗೊಳಿಸಿದವರು. ಜೊತೆಯಾಗಿ ನೀನು ಸಹಕಾರ ಕೊಟ್ಟದಕ್ಕೆ ನನ್ನ ಧರ್ಮ ಕಾರ್ಯ ನಡೀತವಲ್ಲ. ನೀನು ಅಸಹಕಾರ ಮಾಡಿದರೆ ನಂದೇನ್ ಬೆಳೀತಿದ್ದಿ, ಅದನ್ನು ನಿನ್ನೆ ಕಾಣಿದ್ದಿ. ನನ್ನ ಸಾಧನೆಗೆ ಸಾಕಷ್ಟು ಸಹಾಯ ಮಾಡಿದ್ದಿ. ಆದರೆ ಇಂದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿನ್ನ ಸಹಾಯದಿಂದ ನನ್ನ ಸಾಧನೆ ಬೆಳಿಬೇಕಂತ ಅಪೇಕ್ಷದ, ಅದಕ್ಕಾಗಿ ಮನಸ್ಸು ಹಾತೊರಿತದ ಅಂದಾಗ ಮಂಗಳ ಹೇಳು, ಅಲ್ಲಿಂದ ಇಲ್ಲಿಯವರೆಗೂ ಈ ರಾಜ್ಯದ ರಾಜ್ಯಭಾರವನ್ನ ಮಾಡುತ್ತಾ ಲೌಕಿಕದಲ್ಲಿ ಇಷ್ಟು ಸಾಧನೆಯನ್ನ ಮಾಡಿದ್ಮೇಲೆ ಇನ್ನು ಮುಂದಿನ ಸಾಧನೆ ಇಲ್ಲಿ ಯಾಕೆ ಮಾಡಕ್ಕಾಗಿಲ್ಲ? ಇಲ್ಲೇ ಮಾಡ್ಬೋದಲ್ಲ. ಇಷ್ಟೆಲ್ಲ ಮಾಡೋದ್ ಬಂತಂತ ನೀವು ಹೇಳ್ತೀವಿ, ಇದು ಯಾಕೆ ಆಗೋದಿಲ್ಲ ಅಂತಾಗ ಅದು ನಾನು ಕೂಡ ನಿಮ್ಮ ಸಾಧನೆಗೆ ಇನ್ನೂ ಹೆಚ್ಚಿನ ಸಹಾಯವನ್ನು ಮಾಡ್ತೇನೆ. ಯಾವ ರೀತಿಯಿಂದಲೂ ನಿಮ್ಮ ಸಾಧನೆಗೆ ಅಡ್ಡಿಯನ್ನು ಉಂಟು ಮಾಡುವ ಕೆಲಸ ಯಾವತ್ತೂ ಮಾಡುವುದಿಲ್ಲ ಅಂತ ಆಕೆ ಹೇಳಿದಾಗ, ನೋಡು, ನೀವು ಅಡ್ಡಿ ಉಂಟು ಮಾಡುವುದಿಲ್ಲ ಅಂತ ಗೊತ್ತು ನಿಜ. ಆದರೆ ನಾನಿರುವುದೇ ಒಂದು ರೀತಿಯ ಬಂಧನದಲ್ಲಿ ಎಂದು ನನಗೆ ಅನಿಸುತ್ತದೆ. ಇದು ಯಾವ ಅಡ್ಡಿ ಆತಂಕ ಯಾರಿಂದಲ್ಲ, ನಾನಿರುವುದೇ ಒಂದು ಬಂಧನ. ಈ ಬಂಧನದಿಂದ ನಾನು ಬಿಡುಗಡೆ ಆಗಬೇಕಾಗಲ್ಲ. ಆ ಕಾರಣ ನಾನು ರಾಜ ಅಂತ ಎಲ್ಲಿಯವರೆಗೆ ಎನಿಸಿಕೊಂಡಿರುವವನು, ಆ ಅಹಂಕಾರ ಪರಿಸರ ಎಲ್ಲಾ ಕಡೆಗಳಿಂದಲೂ ನನ್ನನ್ನು ಆಕ್ರಮಣ ಮಾಡ್ತದ, ಕಿರಿದುಗೊಳಿಸುತ್ತದೆ ಎಂದು ಹೇಳಿದ ನಿಜಗಳು. ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಅಹಂವಾಗಲ್ಲ, ಅಹಂಕಾರ ನನ್ನನ್ನು ಸಣ್ಣವನೇ ಮಾಡ್ತದ. ಇದೇ ದೊಡ್ಡ ಬಂಧನ ಆಗ್ಯದ ಅಂತ ಆಕೆ ಹೇಳಿದಾಗ, ನೀವು ಈ ಅಧಿಕಾರ ಅಹಂಕಾರದಿಂದ ಮೆರೆಯುತ್ತಿದ್ದರೆ ಈ ಮಾತು ಸರಿ. ಆದರೆ ಇಲ್ಲಿವರೆಗೂ ನಡೆದುಕೊಂಡು ಬಂದಂತ ಜಂಗಮ ದಾಸೋಕ್ಕಾಗಿ ಈ ಸಂಪತ್ತು ಖರ್ಚಾಗ್ತದ. ಸಾಧು ಸತ್ಪುರುಷರಿಗೆ ರಕ್ಷಣೆ ಕೊಡ್ತಿದ್ದೀರಿ, ಧರ್ಮವನ್ನ ಬೆಳೆಸ್ತಾ ಬಂದಿರಿ. ಇದೇನು ಸಾಮಾನ್ಯ ಸಾಧನೆ ಅಂತ ಹೇಳಿಲ್ಲ.
ಸಾಮಾನ್ಯ ಇದು. ಮನೆಯಲ್ಲಿ ಇದ್ದು ರಾಜ್ಯದಲ್ಲಿ ಇದ್ದು ಇವೆಲ್ಲ ಕಳಿಸ್ಬೇಕಾದ್ರೆ ಸಾಮಾನ್ಯ ಅಲ್ಲ. ಇವು ಸನ್ಯಾಸಿಗಳು ಬ್ರಹ್ಮಚಾರಿಗಳಿಗೆ ಸಾಧ್ಯ. ಅಂಥದ್ದ ಮಾಡಿರಂತಲ್ಲಿ ಇನ್ನೇನು ನಿಮಗೆ ಅಂತ ಕೇಳಿದಾಗ ನಿಜಮಂಗಳ ನಾನು ಕೂಡ ಹಾಗೆಯೇ ತಿಳಿದುಕೊಂಡಿದ್ದೆ. ಆದರೆ ಮಹದೇಶ್ವರ ಕ್ಷೇತ್ರ ಕಂಡ ಮೇಲೆ, ಅವರ ಚರಿತ್ರೆ ಕೇಳಿದ ಮೇಲೆ ನಾನು ಎಂಥ ಸುವರ್ಣ ಶೃಂಖಲೆಗಳನ್ನು ಹಾಕಿಕೊಂಡಿದ್ದೇನೆ ಎಂದು ನನಗೆ ಅನ್ನಿಸುತ್ತದೆ. ಎಲ್ಲರೂ ಕಬ್ಬಿಣದ ಬೇಳೆಯನ್ನು ಹಾಕಿಕೊಂಡಾರ, ನಾನು ಬಂಗಾರದ ಬೇಳೆಗಳನ್ನು ಹಾಕಿಕೊಂಡಿನಿ ಅಂತ ಆ ಮಹಾದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದ ಅನ್ನಿಸ್ತದ. ಈ ಅರಮನೆ ನನ್ನ ಪಾಲಿಗೆ ಒಂದು ಸೆರೆಮನೆಯಾಗಿ ಕಾಣ್ತದೆ. ನಿಮಗೆ ಅರಮನೆ, ನಮಗೆ ಜೈಲಿದ್ದಂಗಾದ ಅಂದಾಗ ನಿಮ್ಮ ಮಾತಿನ ಅರ್ಥವೇ ನನಗೆ ಆಗುತ್ತಿಲ್ಲ ಸ್ವಾಮಿ. ಮಂಗಳೇ ನಿಸ್ಸಹಾಯಕರಾಗಿ ಹೇಳಿ, ಅದೇನೇ ಆಗಲಿ ನೀವು ಅರಮನೆಯನ್ನು ತ್ಯಜಿಸಿ ಹೋಗುವುದೇ ನಿಮ್ಮ ನಿರ್ಧಾರವಾದರೆ ನಿಮ್ಮ ಹಿಂದೆಯೇ ನಾನು ಬರುತ್ತೇನೆ, ಅದು ಅಷ್ಟೇ ನನಗೆ ಅನಿವಾರ್ಯ ಅಂತ ಮಂಗಳದೇವಿನ ಹೇಳಿದ್ರು. ಬಿಟ್ಟು ಹೋಗುವುದು ನಿಮಗೆ ಎಷ್ಟು ಅನಿವಾರ್ಯ, ನಾನು ನಿಮ್ಮ ಜೊತೆ ಬರುವುದು ನನಗೂ ಅಷ್ಟೇ ಅನಿವಾರ್ಯ ಅಂತ ಹೇಳಿದಾಗ, ಅಲ್ಲ ಅದು ನಿನಗೆ ಅನಿವಾರ್ಯ ಅಲ್ಲ, ನಿನಗ ಅನಿವಾರ್ಯ ಅಲ್ಲ. ನೀನು ಇಲ್ಲಿಯೇ ಇದ್ದು ಮಾಡುವ ಅನಿವಾರ್ಯದ ಕಾರ್ಯಗಳು ಬಹಳವ. ಕುಮಾರ ವಿರೂಪಾಕ್ಷನನ್ನ ಮರೆತೇನೆ ನೀನು, ನಾನು ಮರೆತೇನೆ, ನೀನು ಮರೆತೇನೆ. ಅವನು ಈ ರಾಜ್ಯದ ಉತ್ತರಾಧಿಕಾರಿ, ನಿನ್ನ ಮಗ ಅಂದ್ರೆ ರಾಜ್ಯದ ಉತ್ತರಾಧಿಕಾರಿ ಆಗಬೇಕು. ನೀನು ಆ ಉತ್ತರಾಧಿಕಾರಿ ವಿರೂಪಾಕ್ಷನಿಗೆ ನೀನು ರಾಜಮಾತೆ ಆಗ್ಬೇಕು, ತಾಯಿ ಆಗ್ಬೇಕಲ್ಲ. ರಾಜಮಾತೆಯಾಗಿ ಅವನನ್ನ ರಕ್ಷಿಸಿ ಸಿಂಹಾಸನ ಮೇಲೆ ಅವನನ್ನ ಕುಳ್ಳರಿಸುವ ಕರ್ತವ್ಯವನ್ನ ನೀ ಮಾಡಬೇಕಾಗಿದೆ. ಹೆಂಗ ನಿನಗೆ ಅನಿವಾರ್ಯ ಆಗ್ತದೆ ಅಂತ ಬುದ್ಧಿವಾದ ಹೇಳ್ತಿದ್ರು. ಆ ಕರ್ತವ್ಯ ಹೇಳಿಲ್ಲ. ತಾಯಿಯಾದವಳ ಕರ್ತವ್ಯ ತಂದೆ ಕರ್ತವ್ಯ ಅಲ್ಲ ಏನಂತ ಕೇಳ್ತದೆ. ನನಗೆ ಹೇಳ್ತದೆ ಕರ್ತವ್ಯದ ಬಗ್ಗೆ, ನಿಮ್ಮ ಕರ್ತವ್ಯ ಅಲ್ಲ ಏನು ಅಂತಂದಾಗ, ಇದೇ ನಿನಗಿಂತ ಹೆಚ್ಚಾಗಿ ನನಗಿದೆ. ಆ ವ್ಯವಸ್ಥೆಯನ್ನ ಮಾಡದೆ ನಾನು ಹೋಗುವಂತಿಲ್ಲ, ಆ ವ್ಯವಸ್ಥೆ ಮಾಡಲಾದ ಹೋಗುವಿಲ್ಲ. ಅದಕ್ಕಾಗಿ ನಿನ್ನನ್ನು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಅಂದಾಗ, ಆಗ ಹೇಳಬೇಡ ಸ್ವಾಮಿ ಅಂತ ಹೇಳಿ ನೀನು ಹಠ ಮಾಡದೆ ನನ್ನ ಧರ್ಮ ಸಾಧನೆಗೆ ನಿಂತರೆ ಮಾತ್ರ ನಾನು ಮುಂದುವರಿಯಲು ಸಾಧ್ಯ. ನೀನು ನನ್ನನ್ನು ತ್ಯಾಗ ಮಾಡಿ ಈ ಜಗತ್ತಿಗೆ ನನ್ನನ್ನು ಕೊಡು ಅಂದ್ರು. ನೀ ತ್ಯಾಗ ಮಾಡು, ಜಗತ್ತಿಗೆ ಕೊಡು, ಆಗ ಮಾತ್ರ ನಾನು ಈ ರಾಜ್ಯವನ್ನು ತ್ಯಜಿಸಿ ಈ ಒಂದು ಜಗತ್ತಿನಲ್ಲಿ ಧುಮುಕಲಿಕ್ಕೆ ಬಹಳ ಸಾಧ್ಯ ಆಗ್ತದೆ ಅಂತ ಹೇಳಿದಾಗ, ಮಂಗಲ್ ಹೇಳ್ತಾರ, ನಿಮ್ಮ ಉಪದೇಶದ ಮಾತನ್ನ ಹೇಳಿ ನನ್ನನ್ನ ಧರ್ಮ ಸಂಕಟಕ್ಕೆ ಸಿಕ್ಕಿಸಬೇಡ್ರಿ. ಕಾರಣ ಇದನ್ನ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ನನಗಿಲ್ಲ, ಆ ಶಕ್ತಿ ನನಗಿಲ್ಲ. ಹಿಂಗೆ ಹೇಳ್ಬೇಡ್ರಿ ನೀವು. ಇದು ಧರ್ಮ ಸಂಕಟವಲ್ಲ, ಧರ್ಮ ಸಾಧನೆಯ ಹೊಸ ಶಕ್ತಿ ಅಂತ ತಿಳ್ಕೊ. ಅದನ್ನು ಧರಿಸಲು ನೀನು ಸಿದ್ಧವಾಗಬೇಕು. ನಾಳೆ ನಿನ್ನ ಅಣ್ಣಂದರೆಲ್ಲ ಬರಮಾಡಿಕೊಂಡು ವೀರಭದ್ರ ಇಲ್ಲಿ ಇದ್ದು ವಿರೂಪಾಕ್ಷನ ರಕ್ಷಣೆಗೆ ನೆರವಾಗುವಂತೆ ಮಾಡುತ್ತೇನೆ. ಜೊತೆಗೆ ಮಹಾಂತಪ್ಪನು ಇದ್ದಾನೆ, ಮಹಾಮಂತ್ರಿಗಳು ಇದ್ದಾರೆ ಅಂತ ಎಲ್ಲವನ್ನು ಹೇಳಿ ಮುಂದೆ ಹೇಳಿದ್ರು. ಗುರುಗಳ ಬಳಿಯಲ್ಲಿ ಇದನ್ನ ನನ್ನ ತೀರ್ಮಾನವನ್ನು ಇನ್ನೂ ಪ್ರಸ್ತಾಪ ಮಾಡಿಲ್ಲ. ಇನ್ನೇ ಅವರು ಬಂದಾರ, ಮಠದಾಗಾರ. ನಾಳೆ ಮಠಕ್ಕೆ ಹೋಗಿ ಮಂಗಳೆಯ ಕೈ ಹಿಡಿದು ಎತ್ತುತ್ತಾ ಮಂಗಳ ಹೇಳಿದು, ತುಂಬಾ ಸಮಯವಾಗಿದೆ ಸ್ವಾಮಿ, ಈಗ ನಿದ್ದೆ ಮಾಡೋಣ, ಬೆಳಗ್ಗೆ ಮತ್ತೆ ಮಾತನಾಡೋಣ ಅಂತ ಹೋದಾಗ ಅವ ಹೇಳಿದ್ರು, ನಿದ್ದೆ ಇನ್ನೆಲ್ಲಿ ನಿದ್ದೆ ಇಲ್ಲ,
ಏನ್ ನಿದ್ದೆ ಮಾಡಲು, ಎಲ್ಲಿ ಮಾಡ್ತಲಿದ್ದೆ ಅಂತ ಮೇಲೆದ್ದು ನಡೆದು ಹೋದು ಮಂಗಲೆ. ಇಷ್ಟು ನಡೆದ ವಿಚಾರ ಆಯ್ತು. ಅರಮನೆಯಲ್ಲಿ ಏಕಾಂತವಾಗಿ ಹೆಂಡತಿಗೂ ಮಂಗಲೆಗೂ ರಾಜನಾದ ನಿಜಗಳಿಗೂ ವಿಚಾರ ವಿನಿಮಯ ಆದು. ಆ ಕಡೆ ಏನ್ ನಡೆದಿತ್ತು ರಾಜ್ಯದಲ್ಲಿ, ಯಜಗಣರು ಯಾತ್ರೆಯಿಂದ ಹಿಂದಿರುಗಿದ ಸಂತೋಷದ ಸಮಾರಂಭ ಅಲ್ಲಿ ನಡೆದಿತ್ತು. ಏರ್ಪಾಡು ಮಾಡಕತ್ತಿದ್ರು ಮಂತ್ರಿಗಳು ಮತ್ತೆ ಇನ್ನು ಉಳಿದವರು, ಸೇನಾಧಿಪತಿಗಳು. ಗಾಳಿಪುರದ ನಾನಾ ಭಾಗಗಳಲ್ಲಿ ಬಹಳ ಸಂಭ್ರಮದಿಂದ ನಡೆಯುವಂತೆ ಮಹಾಮಂತ್ರಿಗಳು ವ್ಯವಸ್ಥೆಯನ್ನು ಮಾಡಿದ್ರು. ಇದು ಎಲ್ಲಾ ಪ್ರಜೆಗಳಿಗೂ ಮುಟ್ಟಬೇಕು, ಎಲ್ಲರೂ ಭಾಗವಹಿಸಬೇಕು. ದೇವಾಲಯಗಳಲ್ಲಿ ವಿಶೇಷವಾದ ಉತ್ಸವಗಳು, ಧರ್ಮಶಾಲೆಗಳಲ್ಲಿ ಅನ್ನ ಸತ್ಪಾತ್ರಗಳು, ಬಡಬಗ್ಗರಿಗೆ ವಸ್ತ್ರ ಔಷಧ ದಾನಗಳು ಯಥೇಚ್ಛವಾಗಿ ಹೊರತ ಇಲ್ಲದಂತೆ ನಡೀಬೇಕಂತ ಮಂತ್ರಿ ಎಲ್ಲ ವ್ಯವಸ್ಥೆ ಮಾಡಿದ್ದ. ಅರಮನೆಯಲ್ಲಿ ಸಂಭ್ರಮ ಅದು ಎಲ್ಲೇ ನೀರು ಹರಿತದೆ, ಅಷ್ಟೇ ಎಲ್ಲರಿಗೂ ಖುಷಿ. ಆದ್ರೆ ಒಳಗೆ ಇವರಿಗಾದ ದುಃಖ ಇರ್ತದೆ. ಮಂತ್ರಿಗಳ ಜೊತೆಗೆ ಮಹಾಂತಪ್ಪರು ಸೇರಿ ಜಂಗಮ ದಾಸೋಹದ ಸಿದ್ಧತೆಗಳನ್ನ ಮಾಡುತ್ತಿದ್ರು. ಸಾಮಾನ್ಯವಾಗಿ ಇಂಥ ಜಂಗಮ ದಾಸೋಹ ಅನ್ನುವಂತ ವಿಷಯ ಬಂದಾಗ ಮಂತ್ರಿಗಳಿಗಿಂತ ಮುಂಚಿತವಾಗಿ ನಿಜಗಳೇ ಈ ಕಾರ್ಯದಲ್ಲಿ ಮುಂದೆ ನಿಂತು ಮಾಡಿಸ್ತಿದ್ರು. ಆದ್ರೆ ಅವತ್ತೇನಿವತ್ತೆಲ್ಲ ಅವರು ಇಲ್ಲಿಲ್ಲ. ಹಾಗೆ ಇವ್ರು ತಿಳ್ಕೊಂಡ್ರು ಮಹಾರಾಜರು ಬರ್ತಿದ್ರು, ಪ್ರವಾಸದ ಆಯಾಸ ಬಹಳ ಆಗ್ಯದ, ಅದಕ್ಕೆ ಬಂದಿರ್ಲಿಕ್ಕಿಲ್ಲ ಅಂತ ಸಮಾಧಾನ ಮಾಡ್ಕೊಂಡ್ರು. ಯಾತ್ರೆಯಿಂದ ಅವರ ಮನಸ್ಸಿನ ಮೇಲೆ ಉಂಟಾದ ಪರಿಣಾಮವನ್ನ ತಕ್ಕ ಮಟ್ಟಿಗೆ ತಿಳಿದ ಮಹಾಂತಪ್ಪ ಜೊತೆಗಿದ್ದನು. ಅವರಲ್ಲಿ ಯಾವ ಉದಾಸೀನ ಬಂದದ, ಯಾವ ಭಾವ ಬಂದದ, ಎಷ್ಟು ವೈರಾಗ್ಯ ಬಂದದ, ಜ್ಞಾನಕ್ಕಾಗಿ ಎಷ್ಟು ಹಾತುರಿತದ, ಇದೆಲ್ಲವನ್ನು ಬಿಡಬೇಕು, ಜಂಜಾಟವಂತ ಮನಸ್ಸು ಹೇಳ್ತದ ಅನ್ನುವಂಥದ್ದು ಮಹಾಂತಪ್ಪ ಗೊತ್ತಿತ್ತಲ್ಲ. ಆಗ ನೀವು ತಿಳ್ಕೊಂಡದ್ದೇ ಬೇರೆ, ಅದು ಆದದ್ದೇ ಬೇರೆ ಅಂತ ಮನಸ್ಸಿನಲ್ಲಿ ವಿಚಾರ ಮಾಡಿದ. ಬೆಳಗಿನ ಜಾವ ಬಹಳ ಮುಂಚೆ ಸ್ನಾನ ಮಾಡಿ ಪೂಜೆ ಕೋಣೆಗೆ ಹೋದ ನಿಜಗಳು ಇನ್ನೂ ಅಲ್ಲಿಂದ ಹೊರಗೆ ಬರಲಿಲ್ಲ. ಮಂಗಳಾದೇವಿ ಸ್ನಾನ ಮಾಡಿ ಪೂಜೆ ಮುಗಿಸಿ ನಿಜಗಳನ್ನ ನೋಡುತ್ತಾ ಪೂಜಾ ಗೃಹದ ಬಾಗಿಲಲ್ಲಿ ನಿಂತಿದ್ರು. ಅಲ್ಲಿ ಊಟ ಶುಭ್ರವಾದ ಬಿಳಿಯ ಸೀರೆ, ಪದದ ಸೆರಗನ್ನು ದಾಟಿ ಕೆಳಗಿಳಿದ ನೀಳವಾದ ಕೇಶರಾಶಿ, ಸಪ್ತ ಕಾಂಚನ ವರ್ಣದ ಹಳಿ ಮೇಲೆ ವಿಭೂತಿಯ 3 ರೇಖೆಗಳು. ಮಂಗಳೆಯನ್ನು ನೋಡುತ್ತಿದ್ದಂತೆ ಸಾಕ್ಷಾತ್ ಸರ್ವ ಮಂಗಳೆಯನ್ನು ಕಂಡಂತಾಯಿತು ಮಹಾಂತಪ್ಪಿ. ಎಲ್ಲಿಯೂ ಕೋಣೆ ಮುಂದೆ ನಿಂತಿದ್ದು ಬರ್ತಾರಂತ. ಮಹಾಂತಪ್ಪಲ್ಲಿ ಹೋದ ಆಕೆಯ ಅವತ್ತಿನ ಒಂದು ವೇಷಭೂಷಣವನ್ನು ನೋಡಿದಾಗ ಆಶ್ಚರ್ಯ ಆಯಿತು. ಮಹಾರಾಣಿಯವರಿಗೆ ನಮಸ್ಕಾರವನ್ನು ಮಾಡಿ ದೂರದಿಂದಲೇ ಬಾಗಿ ವಂದಿಸಿದ. ಮಹಾಮಂಟಪ ಎಂದು ಮಂಗಳೆ ಕರೆದು ಸಮಾರಂಭದ ಸಿದ್ಧತೆಗಳೆಲ್ಲ ಮುಗಿದಿದೆ ತಾಯಿ, ಅದನ್ನು ಹೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದೆ ಅಂತ. ಇನ್ನು ಇವರ ಪೂಜೆ ಮುಗಿದಿಲ್ಲ. ಪೂಜಾ ಗೃಹದ ಕಡೆಗೆ ನೋಡುತ್ತಾ ಅನಂತ ಮತ್ತೆ ಮಹಾಂತಪ್ಪನತ್ತ ತಿರುಗಿ ಹೇಳಿದ್ರು, ಎಲ್ಲಕ್ಕಿಂತ ಹೆಚ್ಚಿನ ಸಮಾರಂಭ ಇಲ್ಲಿ ನಡೆಯುತ್ತದೆ. ಈ ಯಾತ್ರೆಯಿಂದ ತಂದ ದೊಡ್ಡ ಕಾಣಿಕೆಯಲ್ಲವೇ ಇದು ಅಂತ ಮಹಾಂತಪ್ಪಗ ಚುಚ್ಚು ನುಡಿಯಿಂದ ಮಾತಾಡ್ತಾರೆ. ಇದೇ ಕಾಣಿಕೆನ ತಂದ್ರೆ ನೀವೆಲ್ಲರೂ ಕೂಡ ಹೋಗಿ ಸಹಜ ನೀ ಹೇಳಕ್ ಬರಲಿ, ನೀ ಹೇಳಕ್ ಬರಲಿ ಅಂತ ಇದ್ದವರು ಜೊತೆಗೆ ತಾಯಿ. ಆಗ ಮಂಗಳೆ ಈ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಮಹಾಂತಪ್ಪನಿಗೆ ಅರ್ಥವಾಯಿತು, ನಿಜಗಳು ಆಗಲೇ ಮುಂದೆ ಬಹುದೂರ ಹೋಗಿದ್ದಾರೆ, ಬಹಳ ದೂರ ಹೋಗ್ಯಾರ. ಮನುಷ್ಯ ಅರಮನೆಗನ ಮನಸ್ಸು ದೂರ ಹೋಗ್ಯಾರ ಎಂದು
ಅದನ್ನು ಅಡಗಿಸಿಕೊಂಡು ಹೇಳಿದ, ಅರ್ಥವಾಗಲಿಲ್ಲ ತಾಯಿ ನಿಮ್ಮ ಮಾತಂದ. ಏನ್ ಹೇಳಬೇಕು? ಅಷ್ಟರಲ್ಲಿ ನಿಜಗಳು ಹೊರಗೆ ಬಂದ್ರು. ಉಟ್ಟ ಪಂಚೆಯ ಮೇಲೆ ಹೊಗೆದ ರೇಷ್ಮೆಯ ಉತ್ತರಿ ಹೊಡೆಯುತ್ತಿತ್ತು. ವಿಶಾಲವಾದ ಹಣೆಯ ಮೇಲೆ ವಿಭೂತಿಯ ಗೆರೆಗಳು. ಅವರು ಕೈಗೊಳ್ಳುವ ವೈರಾಗ್ಯದ ಮುನ್ಸೂಚನೆಗೆ ಸಾಕ್ಷಿಯಂತಿತ್ತು. ಧ್ಯಾನದ ಆನಂದವನ್ನ ಪರಿಭಾವಿಸುತ್ತಿದ್ದ ಕಣ್ಣುಗಳು ಕಾಂತಿಯುಕ್ತಿಯಾಗಿದ್ದವು. ತಲೆಗೂದಲನ್ನ ಹಿಂದಕ್ಕೆ ನೀವಿಕೊಳ್ಳುತ್ತಾ ಹೊರಗೆ ಬಂದರು ನಿಜಗುಣರು. ಮಹಾಂತಪ್ಪನನ್ನು ನೋಡಿ, ಬಾ ಮಹಾಂತಪ್ಪ, ಸರಿಯಾದ ವೇಳೆಗೆ ಬಂದೆ, ಗುರುಗಳ ಬೆಳೆಗೆ ಹೋಗಿ ಬರೋಣ ಎಂದು. ಅಲ್ಲೋ ಕವಿಗಳು ಆಗಬಹುದು ಅಂತ ಅಂದು, ಆದರೆ ತಾಯಿಯವರು ಏನೋ ಹೇಳ್ತಾರಲ್ರಿ ಅಂತ ತೆಗೆದ ಮಹಾಂತಪ್ಪ. ಏನು ಮಂಗಳ, ಏನು ಹೇಳಿದೆ ಅಂತ ನಿಜವನ್ನು ಕೇಳಿದಾಗ, ಅದೇ ಹೇಳ್ರಿ, ಯಾತ್ರೆಯಿಂದ ನೀವು ತಂದ ಸಮಾರಂಭದ ವಾರ್ತೆಯನ್ನ, ನೀವು ತಂದ ದೊಡ್ಡ ಕಾಣಿಕೆಯ ಬಗ್ಗೆ ಇವ್ರಿಗೆ ಹೇಳುತ್ತಿದ್ದಲ್ಲ. ಏನೇನ್ ತಂದ್ರಿ ಅಂತ ಹೇಳ್ತಿದ್ದೆ. ಮಹಾಂತಪ್ಪ ಹೇಳ್ದ, ಬರೀ ರಾಜರೇ, ದಾರಿ ಉದ್ದಕ್ಕೆ ಹೋಗ್ತಾ ಹೇಳ್ತೀನಿಲ್ಲ ಅಂತ ಕರ್ಕೊಂಡು ಹೋದ್ರು. ಅವಾಗ ಮಂಗಳ ಹೆಚ್ಚು ಮಾಡಿ ಶಿವಪೂಜೆಗೆ ಕುಂತಾಗ, ಧ್ಯಾನದಲ್ಲಿ ಕುಂತಾಗ ಯಾವ ಭಾವದಲ್ಲಿ, ಯಾವ ಬಟ್ಟೆಯಲ್ಲಿ ಕುಂತಿದ್ದ ಅದೇ ಬಟ್ಟೆಯಿಂದ ಗುರುವಿನ ಮಠಕ್ಕೆ ಹೋಗಲಿಕ್ಕೆ ತಯಾರಾಗಿದ್ದ. ಅವಾಗ ಮಂಗಲ ಹೇಳಿದ್ರು, ಬಟ್ಟೆಯಾದರೂ ಹಾಕಿಕೊಂಡು ಹೋಗುವ ಅಂತ ಎಚ್ಚರ ಮಾಡಿ. ಅವಾಗ ಹೇಳಿದ್ರು, ಯಾಕೆ ಗುರುಗಳಲ್ಲಿ ಹೋಗಿ ಬರಂಗಿಲ್ಲೇನೋ ಅಂತ ಅಂತ ಕೇಳಿದಾಗ, ಆಗದಿಲ್ಲ. ಈಗ ನೀವು ಇನ್ನು ರಾಜರು, ರಾಜರು, ಹಾಗಾಗಿ ನಿಮ್ಮ ನಿರ್ಧಾರ ಕಾರ್ಯಗತವಲ್ಲ. ಬಟ್ಟೆಗಳು ಇಲ್ಲಿವೆ ಎನ್ನುತ್ತಾ ಒಳಗೆ ಹೋಗಿ ಬಟ್ಟೆಯನ್ನು ತಂದು ಕೊಟ್ಟಾಗ ಸರಿ ಅಂತ ಬಟ್ಟೆಗಳನ್ನು ಹಾಕಿಕೊಂಡು ಹೋದ್ರು. ನಡೆದ ವಿಷಯ ಏನೆಂಬುದನ್ನು ಈ ಮಾತಿನಿಂದಲೇ ಎದುರಿಗೆ ತಿಳಿದು ಹೋಯಿತು. ನಿಜಗಳು ಬಟ್ಟೆಯನ್ನು ಧರಿಸಿ ಹೊರಬಂದರು. ಸಮಾರಂಭದ ಸಿದ್ಧತೆಯನ್ನ, ದಾಸೋಹದ ವ್ಯವಸ್ಥೆಯನ್ನ ಎಲ್ಲವನ್ನ ಕೇಳಿಕೊಂಡಾಗ ಮಂತ್ರಿಗಳು ಎಲ್ಲವನ್ನು ತಿಳಿಸಿದರು. ಮಂತ್ರಿಗಳು ನಿಮ್ಮನ್ನ ದಾರಿ ನೋಡ್ತಿದ್ರು, ಬರ್ತಾರೇನಂತ. ನೀವು ಬರಲಿಲ್ಲ, ಅದಕ್ಕೆ ನಾನೇ ವಿಷಯ ತಿಳಿಸಕ್ ಬಂದೆ ಅಂತ ಹೇಳಿದಾಗ, ಸರಿ ಹಾಗಾದ್ರೆ ಸೀದಾ ನೀನು ಮಂತ್ರಿ ಹೋಗು, ಅವ್ರನ್ನ ಕರ್ಕೊಂಡ ನಮ್ಮ ಜೊತೆ ಅವರು ಬರಲಿ, ನಾನು ನೀನು ಮಂತ್ರಿ ಕೊಡಿ ಗುರುವಿನ ಬಳಿಗೆ ಹೋಗೋಣ ಅಂತ ಹೇಳಿದಾಗ, ನಾವು ಬರುವುದಕ್ಕೆ ಮುನ್ನ ಅಕಸ್ಮಾತ್ ಜಂಗಮರು ಬಂದರೆ ಮಂಗಲ ಹೇಳಿದ್ರು, ನಾವು ಹೋಗಿ ಬರೋದಕ್ಕಿಂತ ಮುಂಚೆ ಜಂಗಮರು ಬಂದ್ರೆ ಅವರ ದಾಸೋಹ ವ್ಯವಸ್ಥೆ ಮಹಾರಾಣಿಯವರಿಗೆ ನೋಡ್ಕೋಬೇಕಂತ ಹೇಳಿ ಅಪ್ಪಣೆ ಮಾಡಿದಾಗ, ಮೌನವೇ ಸಮ್ಮತಿಯ ಸೂಚನೆಯಂತೆ ಮಂಗಳ ಕೂಡ ಮೌನಿಯಾದರು. ಆ ಕಡೆ ಈ ಜೀವನರು ಆ ಮಠದ ಕಡೆಗೆ ಪ್ರಯಾಣ ಮಾಡಕ್ ಶುರು ಮಾಡಿದ್ರು. ಆ ಮಠಕ್ಕೆ ಶಂಭುಸ್ವಾಮಿ, ಮಂತ್ರಿ ಮತ್ತು ಮಹಾಂತಪ್ಪ ಬರೋರೊಳಗಾಗಿ ಶಂಭುಸ್ವಾಮಿಗಳು ಎಲ್ಲವನ್ನ ಮುಗಿಸಿ ಮಠದ ಮುಂದಿರುವ ಹುಲ್ಲಿನ ಗಿಡಗಳಿಗೆ ನೀರು ಹಾಕ್ತಿದ್ರು. ಬಾ ಮಹಾರಾಜ ಎಂದು ಅವರು ಸ್ವಾಗತಿಸುತ್ತಿದ್ದಂತೆಯೇ ನಿಜಗುಣರು ಬಾಗಿ ನಮಸ್ಕರಿಸಿ, ಅದೇ ವೇಳೆಯಲ್ಲಿ ಮಹಾಂತಪ್ಪ ಕೂಡ, ಮಂತ್ರಿ ಕೂಡ ಅವರ ಪದ್ಧತಿಯನ್ನು ಅನುಸರಿಸಿದರು. ಅವಾಗ ಮಹಾಂತಪ್ಪ ಗುರುಗಳೇ ಹೇಳಿದ, ಇನ್ನೆಲ್ಲಿಯ ಮಹಾರಾಜರ ಗುರುಗಳೇ, ಈ ಬನ್ನಿ ಗುರುಗಳಂದ್ರೆ ಇನ್ನೆಲ್ಲಿಯ ಮಹಾರಾಜ ಗುರುಗಳೇ, ಆಗಲೇ ನಿರ್ಧರಿಸಿ ಬಿಟ್ಟಿದ್ದಾರೆ ಅದನ್ನು ಕಿತ್ತೆಸೆಯಲು. ಈ ವೇಳೆಗೆ ನಿಜಗುಣರು ಮೇಲೆ ಎತ್ತಿದ್ದರು. ಮಹಾಂತಪ್ಪ ಬಾಗಿ ನಮಸ್ಕರಿಸಿದ. ಅವಾಗ ಅಂದ್ರೆ ಏನು ಸಮಾಚಾರ ಅಂದ್ರೆ, ಗುರುಗಳು
ಪೇಪರ್ ನೋಡಿ ಏನ್ ಮಾತಾಡ್ತಾರೆ, ಏನ್ ಸಮಾಚಾರ, ಏನ್ ನಡೆದ ಹೇಳಂದಾಗ ಅವ್ರಿಗೆಲ್ಲ ಗೊತ್ತಿತ್ತು ರಾಜ್ಯವನ್ನ ತ್ಯಜಿಸಲು ಮಹಾರಾಜರು ನಿರ್ಧರಿಸಿ ಬಿಟ್ಟಿದ್ದಾರೆ. ಮಹಾರಾಣಿಯವರಿಗೆ ತಿಳಿಸಿ ಸಾಕಷ್ಟು ಚರ್ಚೆ ಕೂಡ ಆಗಿದೆ ಈ ವಿಷಯದ ಬಗ್ಗೆ ಅಂತ ಈ ಮಠವನ್ನ ಪ್ರವೇಶಿಸಿ ಗುರುಗಳ ಅಭ್ಯಾಸದ ಕೋಣೆಗೆ ಬಂದು ಅಲ್ಲಿ ಕುಳಿತುಕೊಳ್ಳುತ್ತಾ ಅವರನ್ನ ಕುಳಿತುಕೊಳ್ಳುವಂತ ಹೇಳಿ ಶಂಭುಲಿಂಗ ಸ್ವಾಮಿಯವರು ಕೇಳಿದರು, ಏನು ನಿಜಗುಣ? ಹೌದು ಗುರುಗಳೇ, ಆ ನಿರ್ಧಾರವನ್ನ ಕೈಗೊಂಡ ಹೊರತು ನಾನು ಬದುಕುವಂತಿಲ್ಲ. ನಾವು ಉಳಿಬೇಕಾದ್ರೆ ಆ ನಿರ್ಧಾರ ನಾವು ತಗೋಬೇಕಾಗತ್ತೆ ಅನಿಸ್ತು. ಯಾವುದೋ ದ್ವೈತ ಶಕ್ತಿ ನನ್ನನ್ನು ಆಕ್ರಮಿಸಿ ಅರಮನೆಯಿಂದ ಹೊರಗೆ ತಪ್ಪಿದಂಗೆ ಆಗ್ತದೆ. ರಾತ್ರಿ ಮಂಗಳಿಗೆ ನನ್ನ ನಿರ್ಧಾರವನ್ನ ತಿಳಿಸಿ ಅಂತ ಗುರುಗಳ ಮುಂದೆ ಹೇಳ್ದ. ಅವರ ಪ್ರತಿಕ್ರಿಯೆ ಏನಿತ್ತು ಅಂತ ಗುರುಗಳು ಕೇಳಿದ್ರು, ಏನು ನಿಮ್ಮ ಮನೆಗ? ಅದಕ್ಕೆ ಅದನ್ನು ಹೇಳುವುದು ಸಾಧ್ಯವೇ ಗುರುಗಳೇ? ಆಕೆಯನ್ನು ಹೊತ್ತಿಸುವುದು ಹೇಗೆಂಬುದೇ ತಿಳಿಯಲಾಗಿದೆ. ಎಷ್ಟು ಹೇಳಿದ್ರು ಕೂಡ ಪೂರ್ಣ ಒಪ್ಪಿಗೆ ಸಿಕ್ಕಿಲ್ಲ. ಹೆಂಗ್ ಒಪ್ಪಿಸ್ಬೇಕು, ಯಾವ ರೀತಿ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ಅವಾಗ ನಿಜ ಮಮತೆಯ ಬಂಧನ ಬಹಳ ಬಲವಂತವಾದದ್ದು. ಅದರಲ್ಲಿಯೂ ಸಾಧ್ವಿಯಾದ ಸತಿ ತನ್ನ ಪತಿಯನ್ನ ಸನ್ಯಾಸಿಯಾಗುವಂತೆ ಕಳುಹಿಸಿ ಕೊಡುವ ದೃಶ್ಯವನ್ನ ಬಹುಶಃ ಲೌಕಿಕ ಜಗತ್ತಿನಲ್ಲಿ ಯಾರೂ ಊಹಿಸಿಕೊಳ್ಳಲಾಗುವುದಿಲ್ಲ. ಪ್ರಪಂಚಿಕರಿಗೆ ಇದು ಸಾಧ್ಯವಾದ ಮಾತಲ್ಲ. ತನ್ನ ಗಂಡನಂಗೆ ಸನ್ಯಾಸಿಯಾಗಿ ತಮ್ಮೆಲ್ಲರನ್ನ ತೆರೆದು ತಮ್ಮ ಕಣ್ಮುಂದೆ ಹೋಗುವಂತ ದೃಶ್ಯವನ್ನ ಯಾರು ನೋಡಿ ಸಹಿಸುತ್ತಾರಪ್ಪ? ಇದು ಸತ್ಯವಾದ ಮಾತಾದ. ಆದರೆ ಅವರ ಮನಸ್ಸು ವಿಚಾರ ಪರ ಆಗಬೇಕು. ನಾನು ಬಹಳ ಪ್ರಯತ್ನಿಸಿದ ಗುರುಗಳೇ, ಒಂದು ನಿಜವಿಗೆ ಬಂದಂತೆ ತೋರ್ತದ, ಒಂದು ಭಾಗಕ್ಕೆ ಇಲ್ಲಂತಲ್ಲ. ಆದರೆ ಮತ್ತೆ ಅವಳ ಧೈರ್ಯ ಖುಷಿ ಇರ್ತದೆ. ಒಂದೊಂದ್ಸಲ ಹೇಳುವ ಧೈರ್ಯ ತಂತೋಯ್ತಾರ, ಮತ್ತೆ ಧೈರ್ಯ ಬಿಡ್ತಾರ. ತಾವು ಒಂದು ಮಾತನ್ನು ಹೇಳ್ಬೇಕು. ಅದಕ್ಕೆ ತಾವೇ ಒಂದು ಮಾತು ಹೇಳ್ರಿ, ಗುರುಗಳೇ, ತಮ್ಮ ಅನುಗ್ರಹದಿಂದಲಾದರೂ ಇದನ್ನು ತಾಳಿಕೊಳ್ಳುವ ಧೃತಿ ಶಕ್ತಿ ಆಕೆಗೆ ಬರಲಿ ಅಂತ. ಆಕೆ ಶಾಂತಿ ಸಮಾಧಾನ ಶಕ್ತಿ ನಿಮ್ಮ ಮಾತಿನಿಂದ ಬರಲಿ ಅಂತ ನಿಜಗಳು ಹೇಳಿದರು. ಅದಕ್ಕೆ ಆಗಲಿ ಅರಮನೆಗೆ ಹೋಗೋಣ. ಹಾಗೆ ತಾವೇ ಅರಮನೆಗೆ ಬರುತ್ತೀರಾ ಅಂದಾಗ ಅರಮನೆಗೆ ಅಲ್ಲಪ್ಪ, ಎಲ್ಲಿಗೆ ಬೇಕಾದ ಬರ್ತಂದರು ಗುರುಗಳು. ಅರಮನೆಗೆ ಅಷ್ಟಲ್ಲ, ಕಾರಣ ಇದರಿಂದ ಹೆಚ್ಚಾಣೆ ಆಗುವುದಿಲ್ಲ ಅಂದ್ರು ಗುರುಗಳು. ಹಿಂಗೆ ಗುರುಗಳು ಇದಕ್ಕಿಂತ ದೊಡ್ಡ ಕಾರ್ಯ ಅಲ್ಲ ಇದು ಮಾಡೋದು. ಎಲ್ಲಿ ಬೇಕಾದಂತೆ ನಡಿ. ಈ ದಾಟಿಯ ಮಾತುಗಳಲ್ಲಿ ಕೇಳಿದ ಮಹಾನ್ ತಪ್ಪನ ನಿರೀಕ್ಷೆ ಕುಸಿದೇ ಇತ್ತು ನೋಡ್ರಿ. ಕಾರಣ ಮಹಾನ್ ತಪ್ಪನ ಮನಸ್ಸಿನ ಏನಿತ್ತಂದ್ರೆ, ಎಂಥ ವೈರಾಗ್ಯದಿಂದ ನಮ್ಮ ಕಠೋರವಾದ ರಾಜನ ನಿರ್ಧಾರವನ್ನ ಬದಲಾವಣೆ ಮಾಡುವಂತ ಶಕ್ತಿ ಗುರುಗಳಿದೆ, ಗುರುಗಳು ಮಾಡೇ ಮಾಡ್ತಾರಂತ ಅದು ವಿಶ್ವಾಸ ಇತ್ತು. ಒಂದ್ ಕಡೆ ಆ ಗುರುಗಳಿಂದ ಈ ಮಾತು ಬಂದಾಗ ಆ ಮಹಂತಪ್ಪಗ ನಿರ್ಣಯ ಆಯ್ತು, ಇದು ಸಾಧ್ಯ ಇಲ್ಲ ಅಂತ. ಗುರುಗಳೇ ಮಾಡಬಹುದಾಗಿ ತಪ್ಪಿಸ್ಬೋದು, ಅವರೇ ಇದಕ್ಕಿಂತ ಹೆಚ್ಚಿನ ಕಾರ್ಯ ಏನೋ ಅಂತ ಮುಂದೆ ಹೋದಾಗ ಮಂಗಳಿಗೆ ನಿನ್ನ ಪತಿಯನ್ನ ಈ ರಾಜ್ಯದಲ್ಲಿ ಉಳಿಸಿದೆ ಅಂತಲ್ಲ, ಕಳಿಸಿದೆ ಅನ್ನೋ ಭಾವ ಆದಂಗೆ ಆದ ಗುರುಗಳಲ್ಲಿ. ಉಳಿಸಿದೆ ಎಂಬ ಭಾವ ಇಲ್ಲ ನೋಡಿ, ಕಳಿಸ್ತೀವಿ ಅಂತಕ್ಕಂಥ ಸಹಾಯ ಮಾತಂದಾಗ ಆಯ್ತು ಗುರುಗಳೇ, ಇನ್ನು ನಮಗೆ ಆಸೆಯೇ ಇಲ್ಲ. ನಮ್ಮೆಲ್ಲ ಆಸೆಗಳು ಪ್ರಯತ್ನಗಳು ಉಪಾಯಗಳು ಮುಗಿದೋದವು.
ನೀವು ಮಹಾರಾಜರನ್ನ ಉಳಿಸಿಕೊಡುತ್ತೀರಿ ಎಂದುಕೊಂಡಿದ್ದೆ, ನೀವು ಕೂಡ ಕಳಿಸಿಕೊಡುವ ಪ್ರಯತ್ನದಲ್ಲಿದ್ದೀರಾ? ಮಹಾಂತಪ್ಪ ಹೇಳ್ತಾನೆ, ಮಧ್ಯದಲ್ಲಿ ಗುರು ಹೇಳಿದ ನಿಜಮ ಅಂತಪ್ಪ, ನಾನು ಸಹಾಯಕನೇ ಆಗಿದ್ದೇನೆ, ಆದರೆ ನನ್ನ ಸಹಾಯ ನಿಮಿತ್ತ ಮಾತ್ರ, ನಿಮಿತ್ತ ಕಾರಣ ನಾವು ಅಂತಪ್ಪ. ಈ ಸಣ್ಣ ರಾಜ್ಯದ ಸೀಮಿತವಾದ ಕ್ಷೇತ್ರದಲ್ಲಿ ಬಹಳ ಕಾಲ ಉಳಿಯುವ ಚೇತನ ಯಾವುದಿಲ್ಲ. ಬಹಳ ಕಾಲ ಯಾರು ಬದುಕ್ತೀವಿ. ಇದಕ್ಕಿಂತ ಮಹತ್ತರವಾದದ್ದನ್ನ ಅವರಿಂದ ಸಾಧನೆ ಆಗಬೇಕಾಗಿದೆ, ಸಾಧಿಸಬೇಕಾಗಿದೆ. ಅವರ ಮಾತು ಮುಗಿಯುವ ವೇಳೆಗೆ ಮಂತ್ರಿಗಳು ಬಂದು ವಂದಿಸಿದ್ರು, ಅಂತ ಹೇಳ್ತಿರಲ್ಲ. ಹೀಗೆ ಬಂದಾಗ ಹದಿನಾಳಿನ ಪಾಳೆಗಾರನಿಗೆ ಓಲೆಯನ್ನು ಕೊಟ್ಟು ವೇಗ ವಾಹಕರನ್ನು ಓಡಿಸಿ ಇತ್ತ ಬಂದಿದ್ದರು. ಅದನ್ನು ನಿಜಗುಣಿಗೆ ತಿಳಿಸಿದರು. ನಿಜಗುಣು ಒಂದು ಪತ್ರ ಕೊಟ್ಟಿದ್ರು ಮಹಾಂತಪ್ಪು. ಮಂತ್ರಿ ಅಲ್ಲಿ ಸಮಾರಂಭ ವ್ಯವಸ್ಥೆ ಮಾಡಲಿತ್ತಾನ, ಈ ಪತ್ರ ಆತನ ಕೊಡು, ಕೊಟ್ಟ ಮೇಲೆ 14 ರಾಜನ ಆತ ಈ ಪತ್ರ ಕಳಿಸಂತ ಹೇಳು, ಕಳಿಸಿದ ಮೇಲೆ ಇಲ್ಲಿಗೆ ಬಾರ್ಲಿ ಅಂತ ಹೇಳ್ತ ಆ ಪತ್ರವನ್ನು ನೋಡಿದ್ದ. ಆ ಪತ್ರದ ಏನು ಬರೆದಿತ್ತು ಅಂದ್ರೆ, ಮಂಗಳೆ ಅಣ್ಣ ಪಾಳೆಗಾರ ತನ್ನ ಮಗನನ್ನ ಕರ್ಕೊಂಡು ಹೋಗಿದ್ನಲ್ಲ, ಆ ಮಗನನ್ನ ಜೊತೆಯಲ್ಲೇ ಕರೆದುಕೊಂಡು ತಾವು ತುರ್ತಾಗಿ ಬರಬೇಕು ಅಂತ ಆ ಓಲೆಯಲ್ಲಿ ಬರೆದಿತ್ತು. ಅದನ್ನು ಮಾಡಿ ಅಂತ ಬಂದು ಹೇಳ್ದ. ಮತ್ತೆ ವೀರಭದ್ರನ್ನು ಕರೆದುಕೊಂಡು ಬರುವಂತೆ ಬರೆಸಿದ್ದೀರಿ ನಾವು ಅಂದ್ರೆ, ಆ ಒಂದು ಆಗಿನಾಡಿನ ಅಣ್ಣನ ಮಗ, ಮಂಗಳೆಯ ಅಣ್ಣನ ಮಗ ಆತ ವೀರಭದ್ರ, ಆತನು ಕೂಡ ಜೊತೆಯಲ್ಲಿ ಕರ್ಕೊಂಬ ಅಂತ ಹೇಳಿ ಏನಂದ್ರು. ಮಂತ್ರಿಗಳೇ, ಈಗ ನಿಮಗೊಂದು ವಿಷಯವನ್ನು ತಿಳಿಸಬೇಕಾಗಿದೆ. ನಿಜಗುಣರ ಈ ಮಾತಲ್ಲಿ ಕುತೂಹಲದಿಂದ ಕೇಳಿದರು ಮಂತ್ರಿಗಳು. ಮತ್ತೆ ನಿಜಗುಣರ ಮಾತೇ ಮುಂದುವರೆದು, ಅಂದು ಗುರುಗಳು ಒಂದು ಕಥೆ ಹೇಳಿದ್ರು, ನೆನಪಾದ ಕೇಳಿದ್ರು. ಎಲ್ಲಿ ಪ್ರವಾಸದಲ್ಲಿ ಗುರುಗಳು ಒಂದು ಮಾತು ಹೇಳಿದ್ರು, ಈ ಕೇಳಿರಲ್ಲ, ನೆನಪಾಗಲ್ಲ. ಒಬ್ಬ ರಾಜ ಒಂದು ಮರವನ್ನ ತಾನೇ ತಪ್ಪಿ ಹಿಡಿದುಕೊಂಡು ಆ ಮರವೇ ತನ್ನನ್ನು ಹಿಡಿದುಕೊಂಡಿದೆ ಎಂದು ಅಳುತ್ತಿದ್ದರಂತೆ. ಹಾಗಾಗಿ ಬರ್ತಲ್ಲ ಶಾಸ್ತ್ರ, ತಂಗಿ ತಾನು ಕಲ್ಕ ಗಿಡದ ಮರ ಹಿಡ್ಕೊಂಡಿದ್ದ, ತಾನು ಮರವನ್ನು ಹಿಡಿದು ಮರವೇ ನನ್ನ ಹಿಡಿದದ ಅಂತ ರಾಜ ಅಂದಿದ್ದಂತ. ಹಾಗೆ ನಾನು ಇದುವರೆಗೆ ಮರವನ್ನು ಹಿಡಿದುಕೊಂಡಿದ್ದೆ, ಇಂದು ಅದನ್ನು ಕೈ ಬಿಡಲು ಉದ್ದೇಶಿಸಿದ್ದೇನೆ. ಈ ರಾಜ್ಯ, ಈ ಲೌಕಿಕ, ಈ ಪ್ರಪಂಚ ಇದು ಮರೆತಂಗ, ಅದು ನಮಗೆ ಹಿಡಿದವೆ, ನಾನೇ ಅದನ್ನು ಹಿಡಿದು. ಗಿಡ ಹಿಡಿದವರು ಗಿಡ ನಿಂದಂಗೆ ಹಿಡಿದವು, ನೀನು ಗಿಡ ಹಿಡಿದೇ ಬಿಡು ಕೈ ಎಲ್ದಾಗ ಹೆಂಗೆ ಬಿಟ್ಟ, ಅದರಂತೆ ನನಗೂ ಕೂಡ ನಾನೇ ಹಿಡಿದುಕೊಂಡಿದ್ದೆ ಇಲ್ಲಿವರೆಗೂ, ಇವತ್ತಾದರೂ ಬಿಟ್ಟಾಯ್ತು ನೋಡೋದು. ಅಂದರೆ ಅರ್ಥವಾಗದೆ ಉದ್ಧಾರ ತೆಗೆದರು ಮಂತ್ರಿಗಳು. ನಿಜಗುಣರ ಪರಿವರ್ತನೆಯ ಸೂಚನೆ ಯಾವುದೂ ಮಂತ್ರಿಗೆ ತಿಳಿದಿದ್ದಿಲ್ಲ. ನಿನ್ನೆ ಅವರನ್ನು ಸ್ವಾಗತಿಸಿದಾಗ ಅವರ ಮನಸ್ಥಿತಿ ಮಂತ್ರಿಗಳು ಸೂಕ್ಷ್ಮವಾಗಿ ಗಮನಿಸಿದ್ರು. ಏನೋ ಬದಲಾವಣೆ, ಹೊಸತನ ಆಗಿತ್ತು. ಅವರೇ ಅನ್ಕೊಂಡ್ರು, ಪ್ರವಾಸದ ಆಯಾಸದಿಂದ ಈಗ ಆಗಿರಬಹುದು ಅಂತ ಅನ್ಕೊಂಡಿದ್ರು. ಆದರೆ ಒಳಗೆ ಮನುಷ್ಯನಲ್ಲಿ ಆದ ಪರಿವರ್ತನೆ ಹೆಂಗ್ ಗೊತ್ತಾಗ್ತದೆ. ಆಗ ಮಹಾಂತಪ್ಪ ಎಲ್ಲವನ್ನು ಹೇಳಿ, ಮಂತ್ರಿಗಳು ಕೂಡ ಈ ಮಾತಲ್ಲಿ ಕೇಳಿ ಅಲ್ಲೇ ಕುಸಿದು ಬಿದ್ದು ಮೂರ್ಛೆವರು. ಏನು ಹೇಳಬೇಕೆಂಬುದೇ ಅವರಿಗೂ ತಿಳಿದಿಲ್ಲ. ಮತ್ತೆ ಹೇಳಿ ಮಂತ್ರಿಗಳಂತ ಧೈರ್ಯ ತಂದ್ಕೊಳ್ರಿ, ಮತ್ತ ನೀವೆಲ್ಲ ಇಂತನ್ನ ಮುನ್ನೂರ್ಷಿಂದ ಹೋಗ್ರಿ ಅಂತಕ್ಕಂಥ ಧೈರ್ಯವಾದ ಮಾತನ್ನ ಆಡಿದ್ರು. ತಮ್ಮ ಈ ನಿರ್ಧಯವಾದ ನಿಮ್ಮ ಮಾತಿನಲ್ಲಿ ಕಟುಕತನ ಎಂದು ಅಷ್ಟು ಇದಾಗಿ ಹೆಂಗ ಹೋಗ್ತೀರ ನೀವು, ಇದಕ್ಕೆ ಕಾರಣ ಏನು ಮಹಾಸ್ವಾಮಿ ಅಂದಾಗ, ಈ ರಾಜಕೀಯ ಜೀವನ ಸಾಕಾಯ್ತಪ್ಪ ಮಂತ್ರಿಗಳೇ, ಇನ್ನು ಶಂಭು ಲಿಂಗದ ಬೆಟ್ಟದಲ್ಲಿ ಸಾಧನೆಯನ್ನ
ನಾನು ಕೈಗೊಳ್ಳುತ್ತೇನೆ. ನಿಮ್ಮ ರಾಜಕೀಯವು ಒಂದು ಆಧ್ಯಾತ್ಮ ಸಾಧನೆ ಆಗಿತ್ತು. ಪ್ರಭು, ದಾನ ಧರ್ಮಗಳು, ಅಧ್ಯಯನ, ಅನುಸಂಧಾನಗಳು, ದಾಸೋಹ, ನಿಷ್ಠೆ ಇವೆಲ್ಲ ಸಾಧಕ ಜೀವನದ ಮೆಟ್ಟಿಲುಗಳೇ ಆಗಿರಲೇನು ಈ ರಾಜ್ಯದಲ್ಲಿ ನೀವಿರುವಾಗ? ಮತ್ತೆ ಆ ಬೆಟ್ಟಕ್ಕೋಗಿ ಮಾಡಲೇನಾನು? ನಿಜ ಮಂತ್ರಿಗಳೇ, ನಿಮ್ಮ ಮಾರ್ಗದರ್ಶನದಲ್ಲಿ ಎಲ್ಲವೂ ಹಾಗೆ ನಡೆಯಿತು. ಅನುಭವಿಯಾದ ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿದರಿ. ಈಗ ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕಂತ ಹೊರಟಿದ್ದೇನೆ. ನನ್ನನ್ನು ಹರಸಿ ಆಶೀರ್ವದಿಸಿ ಬೀಳ್ಕೊಡಿ ಎಂದು ಮಂತ್ರಿಗಳ ಕೈ ಹಿಡಿದುಕೊಂಡು ಬೇಡಿಕೊಂಡರು ಜೀವನರು. ಅವಾಗ ಹೇಳಿದ್ರು, ತಾವು ಹೀಗೆ ಹೇಳಬಾರದು ಮಾಸ್ಟರ್. ತಮ್ಮ ಆದರ್ಶದ ಪಾದ ಧೂಳಿಯಲ್ಲಿ ನನ್ನ ಮಂತ್ರಿತನ ಪವಿತ್ರವಾಗಿದೆ. ಆದರೆ ಒಂದು ಮಾತು, ನನ್ನನ್ನು ಕ್ಷಮಿಸಬೇಕು, ತಪ್ಪು ಭಾವಿಸಬಾರದು ಎಂದು ಅನುಮಾನಿಸಿದರು ಮಂತ್ರಿಗಳು. ಹೇಳಪ್ಪ, ಅದಕ್ಕೆ ಯಾಕೆ ಅನುಮಾನ ಅಂತ ಅಂದಾಗ, ಈಗ ರಾಜ್ಯವೆಂದು ಭಾವಿಸಿ ಸಂಸಾರವನ್ನು ಬಿಟ್ಟು ತೀವ್ರವಾದ ವೈರಾಗ್ಯದಿಂದ ತಾವು ಹೊಸದಾಗಿ ಸಾಧಿಸುವುದು ಅದು ಏನಂತ ಕೇಳಿದ್ರು. ನನಗೆ ಅರ್ಥವಾಗುತ್ತಿಲ್ಲ. ಯಾವ ಅನಿರೀಕ್ಷಿತವಾದ ಆಘಾತ ಇದಕ್ಕೆ ಕಾರಣವಾಯಿತೋ ನಾನರಿಯೇ. ತಾವು ಸ್ವಲ್ಪ ಸಾವಧಾನವಾಗಿ ವಿಚಾರ ಮಾಡಬೇಕು ಅಂತ ಮಂತ್ರಿ ಕೂಡ ಹೇಳಿದ. ನಿಮ್ಮ ಊಹೆ ತಪ್ಪು ಮಂತ್ರಿಗಳನ್ನ, ಯಾವುದೋ ಕಾರಣಕ್ಕಲ್ಲ. ನಿಜವನ್ನು ಹೇಳಿದ್ರು. ಅಷ್ಟರಲ್ಲಿ ಶಂಭರಿಂದರು ಪ್ರಾರಂಭಿಸಿದರು. ಸಮಯ ಆಗ್ಯದ. ಆ ಗುರುಗಳು ಈ ಮಹಾಂತ ಮಂತ್ರಿಗೆ ಏನೇನು ಉಪದೇಶ ಮಾಡ್ತಾರ ಅನ್ನೋದನ್ನ ನಾಳೆ ದಿನ ನಾವು ನೀವು ಕೇಳೋಣ ಅಂತಕ್ಕಂಥ ಮಾತನ್ನು ಹೇಳಿ